ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು ಎರಡನೇ ಭಾಗ. ಈ ಎರಡನೇ ಭಾಗದಲ್ಲಿ ಒಂದು ವಿಷಯವನ್ನು ಮಾತನಾಡ್ತಾ ಇದ್ದೀನಿ. ಅರಸರಿಗೆ ಅರಸನು, ಪ್ರಭುಗಳಿಗೆ ಪ್ರಭುವು ಆಗಿರುವಾಗ ದೇವರ ರಾಜ್ಯ ಬರಲಿ ಎಂದು ಯಾಕೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿ ಅಂತ ಯಾಕೆ ಹೇಳಿದ್ರು ಎಂಬ ಸಂಗತಿಯನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅಂದರೆ ಗಮನಿಸಬೇಕು, ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದಂಥ ಮಾಹಿತಿಗಳು. ಎರಡನೇ ಭಾಗ ಮೇನ್ ಟೈಟಲ್ ಇದು. ಕೆಳಗಡೆ ಭಾಗ ಏನ್ರಿ, ಅರಸರಿಗೆ ಅರಸನು, ಪ್ರಭುಗಳಿಗೆ ಪ್ರಭುವು ಆಗಿರುವಾಗ ದೇವರ ರಾಜ್ಯ ಬರಲಿ ಅಂತ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಕ್ರಿಸ್ತರು ಕಲಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಪ್ರಾರ್ಥನೆ ಮಾಡಬೇಕಾ ಅಥವಾ ಮಾಡಬಾರ್ದಾ ಎನ್ನುವಂಥದ್ದು ಆಮೇಲೆ ಗೊತ್ತಾಗತ್ತೆ. ಅಂದರೆ ಈ ಪೂರ್ತಿ ಅಂಶವನ್ನು ಪ್ರತಿಯೊಬ್ಬರು ಕೂಡ ನೋಡಬೇಕು, ತಿಳ್ಕೊಳ್ಬೇಕು ಎಂಬುವಂಥ ಹಂಬಲ ಇದ್ದವರು ಮಾತ್ರ ಖಂಡಿತವಾಗಿ ನೋಡಿ, ಆನಂತರ ಅನೇಕರಿಗೆ ಸೇರ್ ಮಾಡಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ವಚನವನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಎರಡನೇ ಅರಸುಗಳು 19ನೇ ಅಧ್ಯಾಯ 15ನೇ ವಚನದಿಂದ 16ನೇ ವಚನದವರೆಗೆ. 2 ವಚನ, 15-16ನೇ ವಚನ. ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು. ಯೆಹೋವನೇ, ಕಣ್ಣಿಟ್ಟು ನೋಡು. ಸನ್ಹಿರಬನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಈ ವಚನದಲ್ಲಿ ಏನು ಅರ್ಥ ಆಗುತ್ತೆ ಹೇಳಿ ಪ್ರಿಯರೇ? ಎಲ್ಲ ಭೂ ರಾಜ್ಯಗಳನ್ನು ಅಂದರೆ ಯಾರು ಆಳ್ತಾ ಇದ್ದಾರಂತೆ? ಆಳುವ ದೇವರು ನೀನೊಬ್ಬನೇ ಅಂತ. ಅಂದರೆ ಎಲ್ಲ ಭೂ ರಾಜ್ಯಗಳನ್ನು ಆಳುವಂಥ ದೇವರು ನೀವೊಬ್ಬರೇ. ಅಂದರೆ ಈ ಭೂಲೋಕದಲ್ಲಿ ಎಷ್ಟು ರಾಜ್ಯಗಳಿದೆಯೋ, ಎಷ್ಟು ದೇಶಗಳಿದೆಯೋ, ಆ ದೇಶಗಳಲ್ಲಿ ಎಷ್ಟು ರಾಜ್ಯಗಳಿದೆಯೋ ಎಲ್ಲವನ್ನೂ ಆಳುವಂಥ ದೇವರು ನೀವೊಬ್ಬರೇ ಅಂತ ಹೇಳ್ತಾರೆ. ಏನು ಅರ್ಥ ಆಗತ್ತೆ ಈ ಮಾತಿನಲ್ಲಿ ಅಂತ ನೋಡುವಾಗ, ದೇವರು ರಾಜನಾಗಿ ಭೂಲೋಕದಲ್ಲಿ ಇದ್ದಂಥ ಸರ್ವ ದೇಶಗಳಲ್ಲಿ ಸರ್ವ ಅಧಿಕಾರವನ್ನು ಪಡೆದಂಥ ದೇವರು ಎಂದು ಗೊತ್ತಾಗುತ್ತೆ. ಓಕೆನಾ? ಇನ್ನೊಂದು ವಚನವನ್ನು ಕೂಡ ನೋಡೋಣ ಪ್ರಿಯರ ದೇವ್ರ ಮಕ್ಕಳು. ಕೆಲವು ವಚನಗಳು, ಯಾಕೆಂದರೆ ಬಹಳ ವಚನಗಳಿರುತ್ತೆ. ಈ ವಚನಗಳನ್ನು ನೋಡಿಕೊಂಡು ಹೊಸ ಒಡಂಬಡಿಕೆಯಲ್ಲಿ ಕೂಡ ವಚನಗಳನ್ನು ಆಲೋಚನೆ ಮಾಡಿ, ಆನಂತರ ಮೊದಲಿಂದ ನಿನ್ನೆ ಭಾಗದಲ್ಲಿ ಹೇಳಿದ್ವಲ್ವ, ಆ ನಿನ್ನೆ ಮಾತನಾಡಿರುವಂಥ ಅಂಶದಲ್ಲಾಗಿರ್ಬೋದು, ಇವತ್ತು ಮಾತನಾಡುವಂಥ ಅಂಶಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ಅಂಶಕ್ಕೆ, ಪ್ರತಿಯೊಂದು ವಚನಗಳಿಗೆ ಉತ್ತರವನ್ನು ಆ ವಚನದಲ್ಲಿ ಇರುವಂಥ ಏನೇ ಪ್ರಶ್ನೆ ಇರಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಏನ್ರಿ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನೀವು ಕೂಡ ಮೊಟ್ಟ ಮೊದಲು ಮಾಡುವಂಥ ಕೆಲಸ ಏನ್ರಿ, ಒಂದು ನೋಟ್ಸ್ ಇಟ್ಕೊಳ್ಳಿ, ಪೆನ್ನು ಇಟ್ಕೊಳ್ಳಿ, ರೆಫರೆನ್ಸ್ಗಳನ್ನು ಬರ್ಕೊಳ್ಳಿ. ಆನಂತರ ಬೈಬಲಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ನೀವು ಗಮನಿಸ್ರಿ. ಅದಕ್ಕೆ ಅರ್ಥ ಆಗಿದೆಯಾ ಅಥವಾ ಪ್ರಶ್ನೆಯನ್ನು ಉಳ್ಕೊಂಡಿದೆಯಾ ಅದನ್ನು ಕೂಡ ಗಮನಿಸ್ರಿ. ಅರ್ಥ ಆದ ನಂತರ ನಾವು ಇನ್ನೊಬ್ರಿಗೆ ಕೂಡ ಸುಲಭವಾಗಿ ಹೇಳೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಕೆಲವು ವಚನಗಳನ್ನು ಪರಿಶೋಧನೆ ಮಾಡೋಣ. ಇನ್ನೊಂದು ವಚನವನ್ನು, ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ, ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ನೋಡೋಣ. 10ನೇ ವಚನದಿಂದ 13ನೇ ವಚನದವರೆಗೆ. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲಿನ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ, ಮಹಿಮಾ ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ,
ರಾಜ್ಯವು ನಿನ್ನದು, ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ಅಂದರೆ ಈ ವಚನದಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ, ಸರ್ವ ಅಧಿಕಾರ ಉಳ್ಳಾತನೇ. ಭೂಲೋಕದಲ್ಲಿ ಎಷ್ಟು ದೇಶಗಳಿದೆಯೋ, ಎಷ್ಟು ರಾಜ್ಯಗಳಿದೆಯೋ, ಎಲ್ಲ ರಾಜ್ಯವನ್ನು ಆಳುವಂಥ ದೇವರೇ ಅಂತ. ಆನಂತರ ಭೂಲೋಕದಲ್ಲಿ ಸರ್ವ ಅಧಿಕಾರವನ್ನು, ಭೂಲೋಕದಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ಪರಲೋಕದಲ್ಲಿ ಸರ್ವಾಧಿಕಾರ, ಈ ಜಗತ್ತಿನಲ್ಲಿ ಸರ್ವಾಧಿಕಾರ. ಅದೇ ಪ್ರಕಾರ ಮನುಷ್ಯರಲ್ಲಿ ಎಷ್ಟು ಮಂದಿ ಅರಸರಿದ್ದಾರೋ, ಚಕ್ರವರ್ತಿಗಳಿದ್ದಾರೋ, ಒಡೆಯರಿದ್ದಾರೋ, ಎಲ್ಲರ ಮೇಲೆ ಅಧಿಕಾರವನ್ನು ನಡೆಸುವವರು ಯಾರಂತ ನೋಡುವಾಗ ತಂದೆಯಾದ ದೇವರು ಎಂದು ಗೊತ್ತಾಗುತ್ತೆ. ಅಂದರೆ ಟೋಟಲ್ ಯಾರ ಅಧಿಕಾರದಲ್ಲಿದೆ? ಯಾರು ಒಡೆಯನು? ಯಾರು ಒಡೆಯರಿಗೆ, ಅಂದರೆ ಪ್ರಭುಗಳಿಗೆ ಪ್ರಭು, ರಾಜರಿಗೆ ಇಲ್ಲಾಂದರೆ ಅರಸರಿಗೆ ಅರಸನು. ಯಾರು ಆತನು? ದೇವರು. ಇನ್ನು ಕೆಲವು ವಚನಗಳನ್ನು ನೋಡೋಣ, ಗಮನಿಸ್ರಿ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ರಾಜ್ಯ ಬರಲಿ, ಯಾವ ರಾಜ್ಯ ಬರಲಿ? ದೇವರ ರಾಜ್ಯ ಬರಲಿ ಅಂತ ಯೇಸು ಕ್ರಿಸ್ತರು ಪ್ರಾರ್ಥನೆಯನ್ನು ಮಾಡಿ ಅಂತ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಭೂಲೋಕದಲ್ಲಿ ಸಂಪೂರ್ಣವಾದಂಥ ಅಧಿಕಾರ ಎಲ್ಲ ಕೂಡ ದೇವರ ಕೈಯಲ್ಲಿ ಇರುವಾಗ ಮತ್ತೆ ದೇವರ ರಾಜ್ಯ ಬರಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ಗೊತ್ತಾಗಬೇಕಾದ್ರೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ವಚನವನ್ನು ಕೂಡ ನೋಡೋಣ, ಕೆಲವು ವಚನಗಳನ್ನು ನೋಡೋಣ. ಕೀರ್ತನೆ ಗ್ರಂಥ 22ನೇ ಅಧ್ಯಾಯ, ಅಂದರೆ ಕೀರ್ತನೆ ಗ್ರಂಥ 22ನೇ ಅಧ್ಯಾಯ 28ನೇ ವಚನವನ್ನು ನೋಡಿ. 22ನೇ ಅಧ್ಯಾಯ 28ನೇ ವಚನವನ್ನು ಪ್ರಿಯರೇ, 28ನೇ ವಚನವನ್ನು. ರಾಜ್ಯವು ಯೆಹೋವನದೇ, ಎಲ್ಲ ಜನಾಂಗಗಳಿಗೂ ಆತನೇ ಒಡೆಯನು. ನೋಡಿದ್ರೆ ಯಾರು ಒಡೆಯನಂತೆ? ರಾಜ್ಯವು ಯೆಹೋವನದೇ, ಎಲ್ಲ ಜನಾಂಗಗಳಿಗೂ ಆತನೇ ಒಡೆಯನು. ಸರ್ವೇಶ್ವರನು, ಸರ್ವಶಕ್ತನು, ಪರಮಾತ್ಮನು, ನಮ್ಮ ತಂದೆಯಾದ ದೇವರು ಯೆಹೋವ ದೇವರು. ಯೆಹೋವ ದೇವರು ಏನಾಗಿದ್ದಾನಂತ ಬರೆಯಲ್ಪಟ್ಟಿದೆ? ರಾಜ್ಯವು ಯೆಹೋವನದೇ, ಎಲ್ಲ ಜನಾಂಗಗಳಿಗೂ. ಎಲ್ಲ ಜನಾಂಗಗಳಿಗೂ ಅಂದರೆ ಭೂಲೋಕದಲ್ಲಿ ಎಷ್ಟು ಮಂದಿ ಜನಾಂಗ ಇದ್ದಾರೋ, ಭೂಲೋಕದಲ್ಲಿ ಎಷ್ಟು ದೇಶಗಳು ಇದೆಯೋ, ಈ ಭೂಲೋಕದಲ್ಲಿ ಎಷ್ಟು ಅಧಿಕಾರಿಗಳು, ಎಷ್ಟು ಮಂದಿ ಅಧಿಕಾರಿಗಳಿದ್ದಾರೋ, ಎಷ್ಟು ಅಧಿಕಾರ ಇದೆಯೋ, ಎಷ್ಟು ರಾಜ್ಯಗಳು ಇದೆಯೋ, ಎಲ್ಲ ರಾಜ್ಯಗಳಿಗೂ ಎಲ್ಲ ಮನುಷ್ಯರಿಗೂ ದೇವರೇ ಒಡೆಯನಂತೆ, ದೇವರೇ ಅರಸನಂತೆ. ಇನ್ನೊಂದು ಮಾತನ್ನು ನೋಡೋಣ. ಕೀರ್ತನೆ ಗ್ರಂಥ 103ನೇ ಅಧ್ಯಾಯ, ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. 19ನೇ ವಚನ, 103 19ನೇ ವಚನ, 103 19ನೇ ವಚನ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ತನ್ನ ಸಿಂಹಾಸನವನ್ನು ಸ್ಥಾಪಿಸಿಕೊಂಡಿದ್ದಾನಂತೆ, ಆತನು ಸಮಸ್ತವನ್ನು ಆಳುತ್ತಾನೆ. ಅಂದರೆ ದೇವರು ಅರಸರಿಗೆ ಅರಸನಾಗಿರುವಾಗ, ಭೂಲೋಕದಲ್ಲಿ ಎಷ್ಟು ಮಂದಿ ಅರಸರಿದ್ದಾರೋ ಎಲ್ಲ ಅರಸರಿಗೆ ದೇವರೇ ಮಹಾ ಅರಸನಾಗಿರುವಾಗ, ಮಹಾ ಚಕ್ರವರ್ತಿಯಾಗಿರುವಾಗ, ಏನ್ರಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ದೇವರೇ ನಿನ್ನ ರಾಜ್ಯ ಬರಲಿ ಅಂತ. ಹಾಗಾದರೆ ನಿನ್ನ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ದೇವರ ರಾಜ್ಯ ಇಲ್ವಾ? ದೇವರ ರಾಜ್ಯ ಅಂದರೆ ದೇವರು ಅಧಿಕಾರದಲ್ಲಿ ಇಲ್ವಾ? ದೇವರ ಅಧಿಕಾರದಲ್ಲಿ ಇಲ್ವಾ? ಅದೇ ಪ್ರಶ್ನೆ ಬರುತ್ತಲ್ವ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ
ಎಷ್ಟು ಮಂದಿ ಭಕ್ತಾದಿಗಳಿದ್ದಾರೋ ಎಲ್ಲ ಭಕ್ತಾದಿಗಳು ಅದ್ಭುತವಾಗಿ ಹೇಳಿರುವಂಥ ಮಾತೇನಂತ ನೋಡುವಾಗ, ನೀನೇ ಒಡೆಯನು, ನೀನೇ ಅರಸನು ಎಲ್ಲ ಜನಾಂಗಗಳಿಗೆ ಅಂದರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ನೀನೇ ಒಡೆಯನು, ನೀನೇ ಪ್ರಭುವು, ನೀನೇ ಅರಸನು, ರಾಜಾದಿರಾಜನು ಅಂತ, ಪ್ರಭುಗಳಿಗೆ ಪ್ರಭುವು ಅಂತ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 47ನೇ ವಚನವನ್ನು ನೋಡಿ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 47ನೇ ವಚನ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 47ನೇ ವಚನ. ನೆಬೂಕದ್ನೆಚ್ಚರನಿಗೆ ಕನಸು ಬೀಳುತ್ತೆ. ಆ ಕನಸು ಏನು, ಅದರ ಅರ್ಥವೇನು ಎನ್ನುವಂಥದ್ದು ದಾನಿಯೇಲನು ತಿಳಿಸ್ಕೊಡ್ತಾನೆ. ದಾನಿಯೇಲನು ತಿಳಿಸ್ಕೊಟ್ಟ ನಂತರ ನೆಬೂಕದ್ನೆಚ್ಚರನು ಹೇಳುವಂಥ ಮಾತನ್ನು ಗಮನಿಸಿರಿ. 47ನೇ ವಚನ. ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಾಮರ್ಥ್ಯನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜರ ಒಡೆಯನು. ನಿಮ್ಮ ದೇವರು ದೇವಾದಿದೇವರು ಅಂದರೆ ಭೂಲೋಕದಲ್ಲಿ ಎಷ್ಟು ಮಂದಿ ದೇವತೆಗಳೆಂದು ಕರೆಯಲ್ಪಡ್ತಾ ಇದ್ದಾರೋ ಎಲ್ಲರಿಗೂ ಸೃಷ್ಟಿಕರ್ತನು ದೇವಾದಿದೇವನು ನಿಮ್ಮ ದೇವರು ಅಂತ. ದಾನಿಯೇಲನೇ, ನೀನು ನಂಬಿರುವಂಥ ದೇವರೇ ದೇವಾದಿದೇವನು, ಅರಸರಿಗೆ ಆತನೇ ಒಡೆಯನು. ಯಾರು ಹೇಳುವಂಥ ಮಾತಂತೂ ನೋಡುವಾಗ, ಪ್ರಪಂಚ ದೇಶವನ್ನು ಆಳುತ್ತಿರುವಂಥ ಆಗಿನ ಕಾಲದಲ್ಲಿ ಒಬ್ಬ ಚಕ್ರವರ್ತಿ, ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿ ಹೇಳಿರುವಂಥ ಮಾತು. ದೇವ್ರ ಬಗ್ಗೆ, ದೇವರೇ ಒಡೆಯರಿಗೆ ಒಡೆಯನು, ಪ್ರಭುಗಳಿಗೆ ಪ್ರಭುವು. ಅದ್ರ ಜೊತೆಗೆ ದೇವತೆಗಳಿಗೆ ಆತನೇ ಮಹಾದೇವರು, ದೊಡ್ಡ ದೇವರು, ಶ್ರೇಷ್ಠ ದೇವರು ಅಂತ ಒಪ್ಪಿಕೊಂಡಿದ್ದಾನೆ. ಪ್ರಿಯರೇ, ಒಪ್ಪಿಕೊಂಡು ಒಬ್ಬ ಸೇವಕನಾಗಿ ಬಂದಿರುವಂಥ ದಾನಿಯೇಲನಿಗೆ ತನ್ನ ಉನ್ನತ ಸ್ಥಾನವನ್ನು, ಆ ಅರಮನೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾನೆ. ಯಾಕೆಂತ ನೋಡುವಾಗ ಅಲ್ಲಿ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾನೆ ದಾನಿಯೇಲನು, ದೇವ್ರ ಬಗ್ಗೆ, ದೇವರ ಜ್ಞಾನವನ್ನು ಕುರಿತು. ಅಂದರೆ ಈ ವಚನದಲ್ಲಿ ನೋಡುವಾಗ ಏನು ಅರ್ಥ ಆಗುತ್ತೆ ನಮಗೆ, ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಿದ್ದಾನೆ, ಸರ್ವೇಶ್ವರನಿದ್ದಾನೆ. ಆತನು ಎಲ್ಲ ದೇಶದ ಮೇಲೆ ಅಧಿಕಾರವನ್ನು ಹೊಂದಿದ್ದಾನೆ. ಪ್ರಕೃತಿಗಳ ಮೇಲೆ ಆಗಿರ್ಬೋದು, ಜಗತ್ತಿನ ಮೇಲೆ ಅಂದರೆ ಪದಾರ್ಥಗಳ ಮೇಲೆ ಆಗಿರ್ಬೋದು, ಸರ್ವ ಜೀವರಾಶಿಗಳ ಮೇಲೆ ಆಗಿರ್ಬೋದು, ಈ ಪ್ರಕೃತಿಯಲ್ಲಿ ಏನೇ ಇರ್ಬೋದು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಆನಂತರ 84 ಲಕ್ಷ ಜೀವರಾಶಿಗಳಾಗಿರ್ಬೋದು, ಪ್ರತಿಯೊಂದು ವಿಷಯದ ಮೇಲೆ, ಪ್ರತಿಯೊಂದು ಪದಾರ್ಥದ ಮೇಲೆ ದೇವರು ಅಧಿಕಾರವನ್ನು ಪಡ್ಕೊಂಡಿದ್ದಾನೆ. ಅಧಿಕಾರ ಇದೆ. ಯಾಕೆಂದರೆ ಆತನೇ ಉಂಟು ಮಾಡಿದ್ದಾರಲ್ವಾ. ಆತನೇ ಉಂಟು ಮಾಡಿರೋದರಿಂದ ಟೋಟಲ್ ಎಲ್ಲದರ ಮೇಲೆ ಆತನೇ ಅಧಿಕಾರಿ, ಆತನೇ ಒಡೆಯ. ಏನ್ರಿ, ಸರ್ವವೂ ಆತನದೇ. ಆಕಾಶ ಆತನದೇ, ಪರಲೋಕ ಆತನದೇ, ಪರಲೋಕದಲ್ಲಿರುವಂಥ ಕೋಟ್ಯಾನು ಕೋಟಿ ದೇವದೂತರು ಆತನವೇ. ಆನಂತರ ಭೂಲೋಕದಲ್ಲಿ 84 ಲಕ್ಷ ಜೀವರಾಶಿಗಳು, ಮಣ್ಣಾಗಿರ್ಬೋದು, ಕಲ್ಲಾಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಕೊನೆಯದಾಗಿ ಸರ್ವ ಮಾನವರು ಆತನ ಮೂಲಕ ಬಂದವರು. ಏನ್ರಿ, ಅರಸರು, ಒಡೆಯರು, ಚಕ್ರವರ್ತಿಗಳು ಯಾರೇ ಆಗಿರ್ಬೋದು, ಎಲ್ಲದರ ಮೇಲೆ ಅಧಿಕಾರವನ್ನು ಹೊಂದಿದಾತನು, ಇದ್ದಾತನು ಆತನೇ ತಂದೆಯಾದ ದೇವರು. ಆಗಿರುವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಗಮನಿಸಿರಿ. 6ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ.
ಅಂದರೆ ಈ ಮಾತಿನಲ್ಲಿ ನಮಗೆ ಅರ್ಥ ಆಗುವಂಥದ್ದು ಏನು ಅರ್ಥ ಆಗುತ್ತೆ? ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ ಅಂದರೆ, ಮತ್ತು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ, ಅವರ ರಾಜ್ಯನೇ ಇದೆ ಅಲ್ವಾ, ದೇವರ ರಾಜ್ಯನೇ ಇದೆ ಅಲ್ವಾ. ಅಂದರೆ ಆ ರಾಜ್ಯ ಬೇರೆ, ಈ ರಾಜ್ಯ ಬೇರೆನಾ? ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಸರ್ವ ಅಧಿಕಾರ ಆಕಾಶದ ಮೇಲೆ ಆಗಿರ್ಬೋದು, ಭೂಮಂಡಲ ಮೇಲೆ ಆಗಿರ್ಬೋದು, ಸಮುದ್ರದಲ್ಲಿ ಆಗಿರ್ಬೋದು, ತಿಮಿಂಗಳ ಅಂದರೆ ಎಷ್ಟು ಜಲರಾಶಿಗಳಿದೆಯೋ ಅದರ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೆ ಸರ್ವ ಅಧಿಕಾರವನ್ನು ಪಡ್ಕೊಂಡವರು ದೇವರಾಗಿರುವಾಗ ಮತ್ತು ಈ ರಾಜ್ಯ ಯಾಕೆ? ಈ ರಾಜ್ಯ ಯಾಕೆ? ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ದೇವರು ಪರಿಪಾಲನೆ ಮಾಡ್ತಾಯಿದ್ರು ನೋಡಿ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಟೋಟಲ್ ಭೂಲೋಕವನ್ನಾಗಿರ್ಬೋದು, ಪ್ರಕೃತಿಯನ್ನಾಗಿರ್ಬೋದು, ಸರ್ವ ಜೀವರಾಶಿಗಳನ್ನಾಗಿರ್ಬೋದು, ಇಲ್ಲ ಅರಸರನ್ನಾಗಿರ್ಬೋದು, ಒಡೆಯರನ್ನಾಗಿರ್ಬೋದು ಏನ್ರಿ, ಇವರೆಲ್ಲರೂ ಕೂಡ ದೇವರ ಅನುಮತಿ ಮೂಲಕ ನೇಮಿಸಲ್ಪಡ್ತಾರೆ. ಅಂದರೆ ದೇವರೇ ಸರ್ವ ಅಧಿಕಾರಿ ಆಗಿರುವಾಗ, ದೇವರೇ ಪ್ರಭುಗಳಿಗೆ ಪ್ರಭು ಆಗಿರುವಾಗ, ರಾಜರಿಗೆ ರಾಜನಾಗಿರುವಾಗ ಒಂದು ಪ್ರಶ್ನೆ, ಇದು ಯಾಕೆ ಅಂತ. ಪ್ರಿಯರ ದೇವ್ರ ಮಕ್ಕಳಿರ ಏನು ಗೊತ್ತಾ, ಈ ರಾಜ್ಯವನ್ನು ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ರಾಜ್ಯ ಇದೆಯಲ್ವಾ, ಅಂದರೆ ನಿನ್ನ ರಾಜ್ಯವು ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಇದು ಪ್ರಾಮುಖ್ಯವಾದಂಥ ಒಂದು ರಾಜ್ಯವು. ಇದ್ರಿಗೋಸ್ಕರನೇ ದೇವರು ಈ ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸೋದಕ್ಕೋಸ್ಕರನೇ ದೇವರು ಅನಾದಿ ಕಾಲದಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾನೆ ಈ ರಾಜ್ಯವನ್ನು ಸ್ಥಾಪಿಸೋದಕ್ಕೆ. ಯಾವುದು ಯೇಸು ಕ್ರಿಸ್ತರು ಹೇಳ್ತಾರಲ್ವ, ದೇವರೇ ನಿಮ್ಮ ರಾಜ್ಯವನ್ನು ಬರಲಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಇರುವಂಥದ್ದು ಏನಂತ ನೋಡುವಾಗ ಟೋಟಲ್ ಎಲ್ಲ ದೇವರ ಹತೋಟಿಯಲ್ಲೇ ಇದೆ. ದೇವರೇ ಒಡೆಯನು, ದೇವರೇ ಅರಸನು, ಒಡೆಯರಿಗೆ ಒಡೆಯನು. ಅಷ್ಟಾಕೆ ಪ್ರಿಯರಾದ ದೇವರ ಮಕ್ಕಳಿರ, ಇಸ್ರಾಯೇಲರೇ ಎಷ್ಟು ಮಂದಿ ಅರಸರಿದ್ದಾರೋ ಈ ಅರಸರನ್ನು ಕೂಡ ದೇವರೇ ಅನುಮತಿ ಕೊಡ್ತಾನೆ. ಅನ್ಯ ಜನಾಂಗದವರಲ್ಲಿ ಕೂಡ ಅರಸರನ್ನಾಗಿ ನೇಮಿಸಬೇಕಂದ್ರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರ ದೇವರೇ ಅನುಮತಿ ಕೊಡುವಂಥದ್ದು. ಆ ಮಾತು ಎಲ್ಲಿರುತ್ತೆ ಅಂತ ನೋಡುವಾಗ ಏನ್ರಿ, ಆ ಮಾತು ದಾನಿಯೇಲನ ಗ್ರಂಥದಲ್ಲಿ ಇರುತ್ತೆ ರೀ. ದಾನಿಯೇಲನ ಗ್ರಂಥದಲ್ಲಿ ಆ ಒಂದು ಮಾತನ್ನು ನೋಡುತ್ತೇವೆ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲ ಮನುಷ್ಯರ ಮೇಲೆ ಸರ್ವ ಅಧಿಕಾರವನ್ನು ದೇವರಿಗಿದೆ ಎಂದು. ಓಕೆನಾ? ಒಂದು ಸಾರಿ ಆಲೋಚನೆ ಮಾಡುವಾಗ ಇಷ್ಟೊಂದು ಅಧಿಕಾರವನ್ನು ಪಡೆದಿರುವಂಥ ದೇವರು ಇದ್ದಂಥ ದೇವರು ಅಂದರೆ ಮತ್ತೆ ಇನ್ನೊಂದು ರಾಜ್ಯವನ್ನು ನಾನು ಸ್ಥಾಪಿಸ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತರ ಮೂಲಕ ಹೇಳಿದಾರಂದರೆ, ಈ ರಾಜ್ಯ ಏನಂತ ನೋಡುವಾಗ ಇದೇ ಪ್ರಾಮುಖ್ಯವಾದಂಥ ರಾಜ್ಯ. ಈ ಪ್ರಾಮುಖ್ಯವಾದಂಥ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪಿಸೋದಕ್ಕೆ ಏನ್ರಿ ಯಾವಾಗ ಸಂಕಲ್ಪ ಮಾಡಿಕೊಂಡಿದ್ದಾನೆ ಅಂತ ನೋಡುವಾಗ ಅದು ಜಗತ್ತು ಉಂಟಾಗಲಾರ್ದ ಮೊದಲೇ ಈ ರಾಜ್ಯವನ್ನು ಸ್ಥಾಪಿಸೋದಕ್ಕೆ, ಅಂದರೆ ಯೇಸು ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಮತ್ತು ಭೂಲೋಕದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳನ್ನು ಆಳ್ತಾ ಇದ್ದಾರಾ, ಎಲ್ಲ ಅಧಿಕಾರಿಗಳಿಗೆ ಇವರೇ ಅಧಿಕಾರವನ್ನು ಕೊಡ್ತಾ ಇದ್ದಾರಾ ಇಲ್ವಂತ ನೋಡುವಾಗ ಅದು ನಿಜ. ಭೂಲೋಕದಲ್ಲಿ ಎಷ್ಟು ರಾಜ್ಯಗಳಿದೆಯೋ, ಎಷ್ಟು ಅಧಿಕಾರ ಇದೆಯೋ ದೇವರು ನೇಮಿಸ್ತಾರೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ರಾಜ್ಯ ಅಂತಿದೆಯಲ್ಲ, ಇದು ಮಾತ್ರ ಒಂದು ಉನ್ನತವಾಗಿ ಪ್ರತ್ಯೇಕವಾಗಿರುತ್ತೆ. ಯಾಕೆಂದರೆ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ಯಾರಿಗೆ ಮಕ್ಕಳು ಹೇಳಿ? ಎಲ್ಲ ಮಾನವರು ಯಾರಿಗೆ ಮಕ್ಕಳು? ದೇವರಿಗೆ ಮಕ್ಕಳು. ದೇವರಿಗೆ ಮಕ್ಕಳಾಗಿರುವಾಗ ಅವರ ಮೇಲೆ ಅಧಿಕಾರವನ್ನು ನಡೆಸಬೇಕಾದರೆ ಆತನ ಅನುಮತಿ ಬೇಕು. ಎಲ್ಲೇ ಇರ್ಬೋದು, ಭೂಲೋಕದಲ್ಲಿ, ಈ ಭೂಮಂಡಲದಲ್ಲಿ ಯಾವ ದೇಶದಲ್ಲಾದರೂ ಇರ್ಬೋದು ಏನ್ರಿ, ಆ ಪ್ರಾಂತದಲ್ಲಿ ಒಬ್ಬ ಅಧಿಕಾರಿಯಾಗಿ ನಿಲ್ಲಬೇಕಾದರೆ ಜನರ ಮೇಲೆ ಅದು ದೇವರು ಅನುಮತಿ ಕೊಡ್ತಾರೆ. ದೇವರ ಅನುಮತಿ ಕೊಟ್ಟರೇನೆ ಅಧಿಕಾರಕ್ಕೆ ಬರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ. ಇದರಲ್ಲಿ ಯಾರೇ ಆಗಿರ್ಬೋದು, ದುಷ್ಟ ಪರಿಪಾಲನೆ ಮಾಡೋರಾಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡೋರಾಗಿರ್ಬೋದು, ಇಲ್ಲ ದಾರಿ ತಪ್ಪಿಸುವಂಥ ರೀತಿಯಲ್ಲಿ ಪರಿಪಾಲನೆ ಮಾಡೋರಾಗಿರ್ಬೋದು, ಇವರೆಲ್ಲರನ್ನು ಕೂಡ
ದೇವರು ಒಂದು ಕಾಲದಲ್ಲಿ ನೇಮಿಸಿದ್ದಾರೆ. ಇವಾಗಲೂ ಕೂಡ ಒಂದು ದೇಶಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು ನೇಮಿಸ್ಬೇಕಂದ್ರೂ, ಒಂದು ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಒಬ್ಬ ಪ್ರಧಾನಿ ಮಂತ್ರಿಯನ್ನು ನೇಮಿಸ್ಬೇಕಂದ್ರೂ, ಇಲ್ಲ ಅವರನ್ನು ನೇಮಿಸ್ಬೇಕಂದ್ರೂ, ಅಧ್ಯಕ್ಷರನ್ನು, ಇಲ್ಲ ಪ್ರಪಂಚ ದೇಶವನ್ನು ಆಳೋದಕ್ಕೆ ಯಾರನ್ನಾದರೂ ನೇಮಿಸ್ಬೇಕಂದ್ರೂ ಎಲ್ಲರಿಗೆ ಅಧಿಕಾರ ಆ ದೇವರ ಮೂಲಕನೇ ಬರುತ್ತೆ. ಪಾಲನೆ ಹೇಗೆ ಮಾಡ್ತಾರೋ ಎನ್ನುವಂಥದ್ದು ಆಮೇಲೆ ಅವರು ಯಾವ ರೀತಿ ಪಾಲನೆ ಮಾಡ್ತಾರೆ ಅದು ಎರಡನೇದಾಗಿ ಬರೆದುಕೊಳ್ಳುವಂಥದ್ದು. ಅಂದರೆ ಅಧಿಕಾರ ಕೊಡುವಂಥದ್ದು ದೇವರೇ. ಇದು ಒಂದು ಕಾಲದಲ್ಲಿ ದೇವರು ಪ್ರಜೆಗಳ ಮೇಲೆ ಇರುವಂಥ ಅಧಿಕಾರ ಇದೆಯಲ್ವಾ, ಅದಕ್ಕೂ ಆನಂತರ ಯೇಸು ಕ್ರಿಸ್ತರ ಕಾಲದಲ್ಲಿ ದೇವರ ರಾಜ್ಯ ಬರಲಿ ಅಂತ ಈ ಒಂದು ರಾಜ್ಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಈ ರಾಜ್ಯವು ಕ್ರಿಸ್ತನ ಮೂಲಕ ಸ್ಥಾಪಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ದಾವೀದನನ್ನು, ಅದಕ್ಕಿಂತ ಮುಂಚಿತವಾಗಿ ಸೌಲನನ್ನು ನೇಮಿಸ್ತಾರೆ. ಇಸ್ರಾಯೇಲ್ರಿಗೆ ಸೌಲನನ್ನು ನೇಮಿಸಿದಾಗ ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದನೇ ನೇಮಿಸ್ತಾರೆ ದೇವರು. ಅಂದರೆ ಇಸ್ರಾಯೇಲ್ರನ್ನು ನೀವು ಆಳಬೇಕು ಒಳ್ಳೆ ರೀತಿಯಲ್ಲಿ. ಅದೇ ಪ್ರಕಾರ ಬೇರೆ ಬೇರೆ ದೇಶವನ್ನು ಆಳುವಂಥ ಅರಸರನ್ನು ಕೂಡ ದೇವರು ನೇಮಕ ಮಾಡ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಅವ್ರ ಮೂಲಕ ಕೂಡ ಕೇಳಿಕೊಳ್ಳುವಂಥದ್ದು, ಅವ್ರ ಮೂಲಕ ಕೂಡ ಎದುರು ನೋಡುವಂಥದ್ದು ಒಂದೇ, ನನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಿ ಅಂತ. ಅಂದರೆ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ದೇವರಿಗೆ ಮಕ್ಕಳು, ದೇವರಿಗೆ ಪುತ್ರರು ಪುತ್ರಿಯರು. ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡುವಂಥ ಜವಾಬ್ದಾರಿ ಪ್ರತಿ ಅಧಿಕಾರಿಗಳಿಗಿರುತ್ತೆ. ನೀನು ಗುಂಡಾಯಿಸಮ್ ಮಾಡು, ನೀನು ರೌಡಿಸಮ್ ಮಾಡು ಅಂತ ದೇವರು ಕೊಟ್ಟಿಲ್ಲ. ಒಂದು ವೇಳೆ ಆ ರೀತಿ ಕೊಟ್ಟಿದ್ದಾರೆ ಅಂದರೆ ಅದರ ಉದ್ದೇಶ ಬೇರೆ ಇರುತ್ತೆ. ಆ ರೀತಿ ಕೂಡ ಕೆಲವರಿಗೆ ಕೊಟ್ಟಿದ್ದಾನೆ ಅಂತ ಅಧಿಕಾರ, ಅದರ ಉದ್ದೇಶ ಬೇರೆ ಇರುತ್ತೆ. ಕೆಲವರು ವಿಷಯದಲ್ಲಿ ನೋಡುವಾಗ ಉದ್ದೇಶ ಏನು ಗೊತ್ತಾ, ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಅಂತಲೇ ಕೊಟ್ಟಿರ್ತಾರೆ ಅಧಿಕಾರ. ಇವಾಗ ಯೆರೂಸಲೇಮ್ ಪಟ್ಟಣವನ್ನು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗೆ ಒಪ್ಪಿಸ್ತಾನೆ. ಯಾಕೆ ಒಪ್ಪಿಸ್ತಾನೆ? ಅವ್ರು ಬಂದು ಏನ್ರಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಅವರ ಸೈನಿಕರು ಬಂದು ಯೆರೂಸಲೇಮಿಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿರುವಂಥ ಅಧಿಕಾರಿಗಳನ್ನು, ರಾಜರ ವಂಶಿಕರನ್ನು, ಯುವಕರನ್ನು ಎಲ್ಲರನ್ನು ಕೂಡ ಮುತ್ತಿಗೆ ಹಾಕಿ ಏನ್ರಿ ಹೇಳ್ಕೊಂಡು ಹೋಗ್ತಾರೆ ಪ್ರಿಯರೇ. ಮತ್ತು ಯಾರು ಅಧಿಕಾರ ಕೊಟ್ಟಿದ್ದಾರಂತ ನೋಡುವಾಗ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ಯಾಕೆ ಅಂತ ನೋಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೇವರ ಪ್ರಜೆಗಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರಜೆಗಳು ಸಂಪೂರ್ಣವಾಗಿ ಪಾಪದಲ್ಲಿ ಬಿದ್ದಿದ್ದಾರೆ, ಸಂಪೂರ್ಣವಾಗಿ ಕೆಟ್ಟೋಗಿದ್ದಾರೆ. ಒಬ್ಬನೂ ಇಲ್ಲ ನೀತಿವಂತನು, ಬೋಧಕರು ಇಲ್ಲ, ಸೇವಕರು ಇಲ್ಲ, ಪ್ರವಾದಿಗಳು ಇಲ್ಲ, ಯಾಜಕರು ಇಲ್ಲ, ಎಲ್ಲರೂ ಕೆಟ್ಟೋಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಹಿರಿಯರನ್ನು ಕುರಿತು ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾನೆ ದೇವರು ಪ್ರವಾದಿಗಳ ಮೂಲಕ. ಕೇಳದೇ ಇರುವುದರಿಂದ ಇಸ್ರಾಯೇಲ್ಯರನ್ನು ಅಶೂರ್ಯರಿಗೆ ಒಪ್ಪಿಸ್ತಾರೆ. ಆನಂತರ ಕೆಲವು ವರ್ಷಗಳಾದ ನಂತರ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಏನ್ರಿ ಯೆರೂಸಲೇಮ್ ಪಟ್ಟಣವನ್ನು ಒಪ್ಪಿಸ್ತಾನೆ. ಆ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ನೋಡುವಾಗ ಭ್ರಷ್ಟನು, ಕ್ರೂರವಾದಂಥ ವ್ಯಕ್ತಿಗೆ ದೇವರು ಒಪ್ಪಿಸುವಾಗ ಒಂದು ಸರಿ ಯೋಚನೆ ಮಾಡಿ. ಅಂದರೆ ಅಂಥವ್ರನ್ನ ಕೂಡ ದೇವರು ನೇಮಿಸ್ತಾನಂತ ನೋಡುವಾಗ ನೇಮಿಸ್ತಾನೆ. ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಅದು ಒಂದು ರೀತಿಯಲ್ಲಿ ಪಾಲನೆ ಆದಾಗ ಏನ್ರಿ, ಹೊಸ ಒಡಂಬಡಿಕೆ ನೋಡುವಾಗ, ಹೊಸ ಒಡಂಬಡಿಕೆ ಇದೆಯಲ್ವ, ಹೊಸ ಒಡಂಬಡಿಕೆ ಬಂದ ನಂತರ ಒಂದು ಅದ್ಭುತವಾದಂಥ ರಾಜ್ಯ, ಶ್ರೇಷ್ಠವಾದಂಥ ರಾಜ್ಯ, ಉನ್ನತವಾದಂಥ ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ತಂದೆಯಾದ ದೇವರು ಏನ್ರಿ ಯೇಸು ಕ್ರಿಸ್ತರನ್ನು ಕಳುಹಿಸಿಕೊಡ್ತಾರೆ. ಯೇಸು ಕ್ರಿಸ್ತರನ್ನು ಕಳುಹಿಸೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಮಂದಿ ಪ್ರವಾದಿಗಳಿದ್ದಾರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಅವರೆಲ್ಲರ ಮೂಲಕ ದೇವರ ರಾಜ್ಯವನ್ನು ಕುರಿತು, ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಸ್ಥಾಪನೆ ಮಾಡುವಂಥ, ಕ್ರಿಸ್ತನ ಮೂಲಕ ಸ್ಥಾಪನೆ ಮಾಡುವಂಥ ದೇವರ ರಾಜ್ಯವನ್ನು ಕುರಿತು ಅನೇಕ ವಚನಗಳು ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಆಳುವಂಥದ್ದು, ಆಳ್ವಿಕೆ ಅದು ಒಂದು ರೀತಿ. ಆನಂತರ ಹೊಸ ಒಡಂಬಡಿಕೆ ಇದೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ದೇವರ ರಾಜ್ಯವನ್ನು ಕುರಿತು ಬರಲಿ, ಪ್ರಾರ್ಥನೆ ಮಾಡಿ ಅಂತ ಹೇಳಿದಾರಲ್ಲ, ಇದು ಅದ್ಭುತವಾದಂಥ ರಾಜ್ಯ, ಅದ್ಭುತವಾದಂಥ ದೇವರ ರಾಜ್ಯ, ಒಂದು ಆತ್ಮಿಕವಾದಂಥ ರಾಜ್ಯ. ಇದು ಆತ್ಮಿಕವಾದದ್ದು.
ಈ ಭೂಲೋಕದಲ್ಲಿ ನಡೆಯುವಂಥದ್ದು ಎಲ್ಲ ಕೂಡ ಭೌತಿಕವಾದಂಥದ್ದು. ತನ್ನ ಪ್ರಿಯ ಕುಮಾರನ ಮೂಲಕ ಒಂದು ಆತ್ಮಿಕವಾದಂಥ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಯೇಸು ಕ್ರಿಸ್ತರನ್ನು ಕಳಿಸಿಕೊಡ್ತಾ ಇದ್ದಾರೆ. ಕಳಿಸಿಕೊಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಆ ಪ್ರವಾದಿಗಳ ಮೂಲಕ ಪ್ರವಾದನೆ ಮಾಡಿಸಿದ್ದಾನೆ ದೇವರು. ಪ್ರವಾದನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಕೆಲವು ವಚನಗಳನ್ನು ನಾವು ನೋಡೋಣ ಪ್ರಿಯರೇ. ಕೆಲವು ವಚನಗಳನ್ನು ಯೆಶಾಯನ ಗ್ರಂಥ 2ನೇ ಅಧ್ಯಾಯ, ಯೆಶಾಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. ಯೆಶಾಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. ಎಲ್ಲರೂ ಕೂಡ ದಯಮಾಡಿ ನೋಟ್ಸ್ ಬರ್ಕೊಳ್ಳಿ, ಆನಂತರ ಪರಿಶೋಧನೆ ಮಾಡಿ, ಎಲ್ಲೆಲ್ಲಿ ಪ್ರಶ್ನೆಗಳಿದೆಯೋ ಅವೆಲ್ಲ ಕೂಡ ಬರ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿದೆಯೋ ಅರ್ಥ ಆದರೆ ಓಕೆ, ಅರ್ಥ ಆಗಿದೆ ಅಂದರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆದರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ನೀವು ಬರ್ಕೊಳ್ಳಿ. ಇದು ಅರ್ಥ ಆಗಿಲ್ಲ ಅಂತ ಬರ್ಕೊಳ್ಳಿ. ಅದು ಎಲ್ಲವನ್ನು ಕೂಡ ಏನ್ರಿ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ದೇವರು ಬರೆಸಿದ್ದಾರೆ, ನಂದೇನಿಲ್ಲ. ದೇವರು ಬರೆಸಿದ್ದಾರೆ. ನಾವು ಪರಿಶೋಧನೆ ಮಾಡಿ ಇದ್ದದ್ದು ಇದ್ದ ಹಾಗೆ ತಿಳಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಚನಗಳನ್ನು ಬರ್ಕೊಳ್ಳಿ, ಸಮಯ ವ್ಯರ್ಥವಾಗಿ ಕಳಿಬೇಡಿ. ದೇವರು ಕೊಟ್ಟಂಥ ಸಮಯ. ಯೆಶಾಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ, ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ. ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚೀಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧ ಅಭ್ಯಾಸವು ನಡೆಯುವುದೇ ಇಲ್ಲ ಅಂತ. ಇದು ಕೂಡ ಯಾವುದನ್ನು ಕುರಿತು ಅಂತ ನೋಡುವಾಗ ಕ್ರಿಸ್ತ ಪೂರ್ವ ಸುಮಾರು 720 ವರ್ಷ ಈ ಮಧ್ಯಕಾಲದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ ಯೆಶಾಯನ ಮೂಲಕ. ಇದು ದೇವರ ರಾಜ್ಯವನ್ನು ಕುರಿತು. ಯಾರ ರಾಜ್ಯವನ್ನು ಕುರಿತು? ದೇವರ ರಾಜ್ಯವನ್ನು ಕುರಿತು. ಯಾರ ಮೂಲಕ ಸ್ಥಾಪನೆವಾಗುವಂಥ ರಾಜ್ಯವಿದು? ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆ ಮಾಡುವಂಥ ರಾಜ್ಯವನ್ನು ಕುರಿತು ಇಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆನಂತರ ಮತ್ತೆ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಯೆಶಾಯನ ಗ್ರಂಥ 11ನೇ ಅಧ್ಯಾಯ, ಯೆಶಾಯನ ಗ್ರಂಥ 11ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ ನೋಡುವಾಗ ಇಲ್ಲಿ ಕೂಡ ಕ್ರಿಸ್ತನ ರಾಜ್ಯವನ್ನು ಕುರಿತು ಬರೆಯಲ್ಪಟ್ಟಿದೆ. ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತರಳು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮನೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಆತನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. ಲೋಕವನ್ನು ತನ್ನ ಬಾಯಿ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು. ಧರ್ಮವೇ ಆತನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಗಳೊಂದಿಗೆ ಮಲಗುವುದು.
ಕರು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಯಾಗಿರುವುದು, ಇವುಗಳನ್ನು ಚಿಕ್ಕ ಮಗುವು ನಡೆಸುವನು. ಹಸುವು ಕರಡಿಯ ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆ ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮೊಲೆಕೂಸು ನಾಗರ ಹುತ್ತದ ಮೇಲೆ ಹಾಡುವುದು. ಮೊಲೆಬುಟ್ಟ ಮಗು ಹಾವಿನ ಬಿಲ್ಲದ ಮೇಲೆ ಕೈ ಹಾಕುವುದು. ತನ್ನ ಪರಿಶುದ್ಧದ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಹಾಗೆ ಇದು ಕೂಡ ಯಾರ ಬಗ್ಗೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ರಾಜ್ಯವನ್ನು ಕುರಿತು. ಇದು ಕ್ರೈಸ್ತ ಪೂರ್ವದಲ್ಲಿ 700 ವರ್ಷ ಈ ಕಾಲದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇಂಥ ವಚನಗಳು ಏನ್ರಿ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಬರೆಯಲ್ಪಟ್ಟಿವೆ. ಆದಿಕಾಂಡ ಇದೆಯಲ್ವ, ಈ ಆದಿಕಾಂಡ ಮೊದಲುಗೊಂಡು ಯೇಸು ಕ್ರಿಸ್ತರ ರಾಜ್ಯವನ್ನು ಕುರಿತು ಏನ್ರಿ, ಕ್ರೈಸ್ತನ ಮೂಲಕ ರಕ್ಷಣೆಯನ್ನು ಕುರಿತು, ಕ್ರೈಸ್ತನ ಮರಣವನ್ನು ಕುರಿತು, ಆನಂತರ ಮಂದಿರವನ್ನು ಕುರಿತು, ಇವೆಲ್ಲವನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿವೆ, ಅನೇಕ ವಚನಗಳು. ಈ ವಚನದಲ್ಲಿ ಆಲೋಚನೆ ಮಾಡುವಾಗ ಅದ್ಭುತವಾಗಿರುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ತಿಳ್ಕೊಳ್ಬೇಕು ಎಂಬ ಹಂಬಲ ಯಾರಿಗಿದೆಯೋ ಅವರಿಗೆ ಅರ್ಥ ಆಗುತ್ತೆ. ಅವರು ಏಕಾಗ್ರತೆಯಿಂದ ಮನಸ್ಸು ಕೊಟ್ಟು ಆಲೋಚನೆ ಮಾಡಿ ಓದಬೇಕಾಗತ್ತೆ ಪ್ರಿಯರೇ. ಮೊದಲನೇದಾಗಿ ವಾಕ್ಯಗಳನ್ನು ಕೇಳಬೇಕಾಗತ್ತೆ, ಆನಂತರ ವಾಕ್ಯಗಳನ್ನು ಏನ್ರಿ ಧ್ಯಾನಿಸಬೇಕಾಗುತ್ತೆ ರೀ, ವಾಕ್ಯಗಳನ್ನು ಧ್ಯಾನಿಸಬೇಕಾಗತ್ತೆ. ಕ್ರೈಸ್ತನ ಮೂಲಕ ಸ್ಥಾಪಿಸುವಂಥ ದೇವರ ರಾಜ್ಯವನ್ನು ಕುರಿತು, ಆ ರಾಜ್ಯದಲ್ಲಿ ಏನಿರುತ್ತೆ ಅಂತ ಗಮನಿಸುವಾಗ ಅದೇ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಿಂದ ನೋಡಿ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಿಂದ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು, ಎಂಬುವು ಆತನ ಹೆಸರು. ಆತನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಏನ್ರಿ, ದಾವೀದನ ರಾಜ್ಯವನ್ನಂತ ಹೇಳಿದ್ದಾನೆ ಪ್ರೇ. ಈ ದಾವೀದನ ರಾಜ್ಯವನ್ನು ಕುರಿತು ಯಾಕೆ ಹೇಳಿದ್ದಾನಂತ ನೋಡುವಾಗ ಏನ್ರಿ, ಅದು ಕೂಡ ಯೇಸು ಕ್ರಿಸ್ತರ ವಿಷಯದಲ್ಲಿ. ಯಾಕೆ ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ದಾವೀದನ ಪರಿಪಾಲನೆ ಇದೆ ನೋಡಿ. ದಾವೀದನ ಪರಿಪಾಲನೆ ಅದ್ಭುತವಾದಂಥ ಪರಿಪಾಲನೆ. ದಾವೀದನ ಪರಿಪಾಲನೆ ಅದ್ಭುತ. ಯಾಕೆಂದರೆ ದೇವರ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕು, ಕಾಪಾಡಬೇಕು ಎಂಬ ಒಳ್ಳೆಯ ಆಲೋಚನೆ ಆತನಿಗೆ. ಒಂದೇ ಒಂದು ಕಡೆ ತಪ್ಪು ಮಾಡ್ತಾನೆ ಪ್ರಿಯರ ದೇವ್ರ ಮಕ್ಕಳಿರ, ಅದು ಬಿಟ್ಟರೆ ಬೇರೆ ವಿಷಯದಲ್ಲಿ ತಪ್ಪಿಲ್ಲ ಆತನದು. ಒಟ್ಟಿನಲ್ಲಿ ದೇವರ ಸಭೆ, ದೇವರ ಮಕ್ಕಳನ್ನು ಅಂದರೆ ಇಸ್ರಾಯೇಲ್ಯರನ್ನು, ದೇವರ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಬೇಕು, ಅವ್ರಿಗೆ ಒಳ್ಳೆ ಪರಿಪಾಲನೆ ಮಾಡಬೇಕು ಎನ್ನುವಂಥ ಆಲೋಚನೆ ಇದೆ ನೋಡಿ ಆತನಲ್ಲಿ. ಒಳ್ಳೆಯದು. ಅದಕ್ಕೆ ಆತನ ಮೆಚ್ಚಿ ನಿನ್ನ ಸಂತಾನದಲ್ಲಿ, ನಿನ್ನ ಸಂತಾನದ ಮೂಲಕ ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಹೇಳ್ತಾನೆ. ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತಾನೆ. ಆ ರಾಜ್ಯದಲ್ಲಿ ಏನು ಕಾಣುತ್ತೆ ಪ್ರಿಯರ ದೇವ್ರ ಮಕ್ಕಳಿರ? ಆ ರಾಜ್ಯದಲ್ಲಿ ಏನು ಕಾಣುತ್ತೆ? ಆ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸಮಾಧಾನ, ನಿತ್ಯ ಸಮಾಧಾನ. ಅಂದರೆ ಭೂಲೋಕದಲ್ಲಿ ಎಷ್ಟು ರಾಜ್ಯಗಳಿದೆಯೋ, ಭೂಲೋಕದಲ್ಲಿ ಎಷ್ಟು ಅಧಿಕಾರ ಇದೆಯೋ, ಇವರೆಲ್ಲರ ಮಧ್ಯದಲ್ಲಿ ನೋಡುವಾಗ ದೇವರೇ ಅಧಿಕಾರ ಕೊಟ್ಟರು ಏನ್ರಿ, ಯಾವ ರಾಜ್ಯದಲ್ಲಿ ಸಮಾಧಾನ ಇಲ್ಲ. ಯಾಕೆಂದರೆ ಮನುಷ್ಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಮನುಷ್ಯರ ಮಧ್ಯದಲ್ಲಿ ನೆಮ್ಮದಿ ಇಲ್ಲ. ದೇವರೇ ಅಧಿಕಾರ ಕೊಟ್ಟರು ಕೂಡ ಮನುಷ್ಯರ ಮಧ್ಯದಲ್ಲಿ ಏನಿದೆ? ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ರಿ ಅಂತ ತಂದೆಯಾದ ದೇವರು ಇಷ್ಟಪಟ್ಟು ಕೆಲವ್ರನ್ನ ಆರಿಸ್ಕೊಂಡಾಗ, ಒಬ್ಬನೇನೋ ಗುಂಡ ಆಗಿದ್ದಾನೆ, ಇನ್ನೊಬ್ಬನೇನೋ ರೌಡಿ ಆಗಿದ್ದಾನೆ, ಇನ್ನೊಬ್ಬನೇನೋ ವ್ಯಭಿಚಾರಿ ಆಗಿದ್ದಾನೆ, ಇನ್ನೊಬ್ಬನೇನೋ ಕದಿಮನಾಗಿದ್ದಾನೆ. ಅರಸರೇ,
ಈಗಿನ ಕಾಲದಲ್ಲಿ ನೋಡುವಾಗ, ಈಗಿನ ಕಾಲದಲ್ಲಿ ಕೂಡ ಏನ್ರಿ, ನಾನು ಹೇಗಾದರೂ ಮಾಡಿ ಗೆಲ್ಲಬೇಕು, ನಾನು ಹೇಗಾದರೂ ಮಾಡಿ ನನ್ನ ಸೀಟನ್ನು ಕಾಪಾಡಿಕೊಳ್ಬೇಕು, ಹೇಗಾದರೂ ಮಾಡಿ ನಾನು ಅಧಿಕಾರದಲ್ಲಿ ಇರಬೇಕು ಎನ್ನುವಂಥ ಹಂಬಲ ಬಿಟ್ಟರೆ ಪ್ರಜೆಗಳನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಬೇಕು ಎನ್ನುವಂಥ ಗುಣ ಯಾರಲ್ಲಿ ನೋಡ್ತೀರಾ? ಎಲ್ಲ ಪಕ್ಷಪಾತ ನಡೀತಾ ಇದೆಯಾ? ನಡೀತಾ ಇದೆ. ಒಟ್ಟಿನಲ್ಲಿ ಅವರ ಆಲೋಚನೆ ಏನಪ್ಪ ಅಂತ ನೋಡುವಾಗ ಒಂದೇ ಆಲೋಚನೆ. ಏನು ಆಲೋಚನೆ? ನನ್ನ ಸಿಂಹಾಸನವನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಬೇಕು. ಇದೊಂದು ಅಸ್ತ್ರ ಬಿಟ್ಟರು ಅಂತೇಳಿ ಮೀಡಿಯಾದವರು, ಮಾಧ್ಯಮದವರು ಇವರು ಏನು ಮಾಡ್ಕೊಂಡಿದ್ದಾರೆ ಅಂತ ನೋಡುವಾಗ ಮಾರಿಕೊಂಡಿದ್ದಾರೆ. ಮಾಧ್ಯಮದವರು ಅಧಿಕಾರಿಗಳಿಗೆ ಯಾರು ಹಣ ಕೊಡ್ತಾರೋ, ಯಾರು ಬೆಂಬಲ ಕೊಡ್ತಾರೋ ಅವ್ರ ಪರವಾಗಿ ಮಾತಾಡುವಂಥದ್ದು. ಅವನು ಕಳ್ಳನಾದರೂ, ದ್ರೋಹಿ ಆದರೂ, ಒಬ್ಬ ಗುಂಡ ಆದರೂ ಅವ್ರ ಬಗ್ಗೆ ತೋರಿಸುವಂಥದ್ದು ಪದೇ ಪದೇ. ಏನು ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಸಮಾಜದಲ್ಲಿ ನೋಡುವಾಗ ಏನ್ರಿ, ನೀತಿ ಇಲ್ಲ ರೀ, ಸಮಾಧಾನ ಇಲ್ಲ ರೀ, ಶಾಂತಿ ಇಲ್ಲ ರೀ. ಕ್ರೈಸ್ತ ಪೂರ್ವದಲ್ಲಿ ಕೂಡ ಅಷ್ಟೇ. ಅದಕ್ಕೆ ತಂದೆಯಾದ ದೇವರು ಒಂದು ಅದ್ಭುತವಾದಂಥ ರಾಜ್ಯವನ್ನು ಸ್ಥಾಪಿಸಬೇಕು, ಅದು ತನ್ನ ಪ್ರಿಯ ಕುಮಾರನ ಮೂಲಕ. ಆ ರಾಜ್ಯವನ್ನು ಕುರಿತು ಏನಂತ ಹೇಳಿದ್ದಾರೆ ನೋಡಿ, ನಿತ್ಯ ಸಮಾಧಾನವಿರುವುದು, ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು, ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು. ದೇವರ ರಾಜ್ಯ ಇದೆ ನೋಡಿ, ಕ್ರಿಸ್ತನ ಮೂಲಕ ನೇಮಕವಾದಂಥ ಈ ರಾಜ್ಯ ಇದೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ಏನ್ರಿ, ನಿತ್ಯ ಇರುತ್ತೆ ಅಂತೆ, ನಿತ್ಯ ನಾಶವಿಲ್ಲ, ಅದಕ್ಕೆ ಸದಾಕಾಲ ಇರುವಂಥದ್ದು. ಇನ್ನೊಂದು ಮಾತನ್ನು ಕೂಡ ನೋಡೋಣ. 2ನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ಸಮುವೇಲನ ಗ್ರಂಥ 11ನೇ ವಚನ ನೋಡೋಣ. 11ನೇ ವಚನ. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೆ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಡುತ್ತೇನೆಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವೆನು ಅಂತ ಹೇಳಿದ್ದಾನೆ. ಮತ್ತು ಈ ರಾಜ್ಯವನ್ನು ಕುರಿತು ಯಾವ ರಾಜ್ಯ ಅಂತ ಒಂದು ಸರಿ ಯೋಚನೆ ಮಾಡುವಾಗ ಇದು ಸೊಲೊಮೋನನ ಬಗ್ಗೆ ಎಲ್ಲರೂ ಅಂದುಕೊಳ್ತಾರೆ, ಸೊಲೊಮೋನನ ಬಗ್ಗೆ. ಆದರೆ ದಾವೀದನ ವಂಶದಲ್ಲಿ ಅಂದಾಗ ಅದು ಯೇಸು ಕ್ರಿಸ್ತರ ವಿಷಯದಲ್ಲಿ ಹೇಳಿದ್ದಾರೆ ಎನ್ನುವಂಥದ್ದನ್ನು ಏನ್ರಿ ಯಾರಿಗೂ ಅರ್ಥ ಆಗಿಲ್ಲ ರೀ, ಯಾರಿಗೂ ಅರ್ಥ ಆಗಿಲ್ಲ. ಯಾಕೆಂದರೆ ದೇವರೇ ಒಂದು ಮಂದಿರವನ್ನು ಯಾರ ಮೂಲಕ ಅಂತ ನೋಡುವಾಗ ಅದು ಯೇಸು ಕ್ರಿಸ್ತರ ಮೂಲಕ ಏನ್ರಿ ದೇವರಿಗೆ ಒಂದು ಮಂದಿರವನ್ನು. ಎರಡನೇದಾಗಿ ನೋಡುವಾಗ ಆತನ ರಾಜ್ಯವು ನಿತ್ಯವಾಗಿ ಸ್ಥಿರಪಡಿಸುವೆನು ಆತನ ರಾಜ್ಯವನ್ನು ಅಂತ. ಮತ್ತು ಸೊಲೊಮೋನನ ರಾಜ್ಯವು ನೋಡುವಾಗ ಏನ್ರಿ ಸರ್ವನಾಶವಾಗುತ್ತೆ ರೀ. ಸೊಲೊಮೋನನು ಆಳ್ವಿಕೆಯಲ್ಲಿ ಬಂದ ನಂತರ ದ್ರೋಹಿ ಆಗ್ತಾನೆ, ಕೊನೆ ದಿನಗಳಲ್ಲಿ ಅನ್ಯಾಯಗಾರನಾಗ್ತಾನೆ, ಆತನ ರಾಜ್ಯವು ಬಿದ್ದೋಗುತ್ತೆ. ಆತನ ರಾಜ್ಯವನ್ನು ಕುರಿತು ಹೇಳಿಲ್ಲ. ಯಾರ ರಾಜ್ಯವನ್ನು ಕುರಿತು ಹೇಳಿದ್ದಾರೆ ಅಂತ ನೋಡುವಾಗ ಏನ್ರಿ ಇದು ಹೊಸ ಒಡಂಬಡಿಕೆಯಲ್ಲಿ ನೆರವೇರುವಂಥ ರಾಜ್ಯವನ್ನು ಕುರಿತು ಪ್ರವಾದಿಯ ಮೂಲಕ ಹೇಳಿರುವಂಥ ಮಾತು, ಪ್ರವಾದಿಯ ಮೂಲಕ ಹೇಳಿರುವಂಥ ಮಾತು. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44ನೇ ವಚನವನ್ನು ಗಮನಿಸೋಣ ಪ್ರಿಯರೇ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44ನೇ ವಚನವನ್ನು. ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಅಂದರೆ
ನೆಬೂಕದ್ನೆಚ್ಚರನಿಗೆ ಒಂದು ದೊಡ್ಡದೊಂದು ಕನಸಿನಲ್ಲಿ ಪ್ರತಿಮೆ ಬೀಳುತ್ತೆ ರೀ. ಪ್ರತಿಮೆ, ಕನಸಿನಲ್ಲಿ ಒಂದು ದೊಡ್ಡದೊಂದು ಪ್ರತಿಮೆ, ಕನಸಿನಲ್ಲಿ ದೊಡ್ಡದೊಂದು ಪ್ರತಿಮೆ. ತಲೆ ಭಾಗ ನೋಡುವಾಗ ಅಪರಂಜಿ, ಭುಜದ ಭಾಗ ನೋಡುವಾಗ ಬೆಳ್ಳಿ, ಏನ್ರಿ, ಹೊಟ್ಟೆ ಭಾಗ ನೋಡುವಾಗ ತಾಮ್ರ, ಏನ್ರಿ, ಸೊಂಟದ ಭಾಗ ನೋಡುವಾಗ ತಾಮ್ರ ಆಕಾರ, ಮೊಣಕಾಳಿಂದ ಕೆಳಗಡೆ ಭಾಗ ನೋಡುವಾಗ ಏನ್ರಿ, ಪಾದಗಳ ಬಳಿಯಲ್ಲಿ ನೋಡುವಾಗ ಕಬ್ಬಿಣ, ಮಣ್ಣು. ಒಂದು ವಿಚಿತ್ರವಾದಂಥ ಒಂದು ವಿಗ್ರಹ ನೆಬೂಕದ್ನೆಚ್ಚರನಿಗೆ ಕನಸಿನಲ್ಲಿ ಬೀಳುತ್ತೆ. ಬಿದ್ದ ನಂತರ ಇದರ ಅರ್ಥವನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ವಿದ್ವಾಂಸರನ್ನು, ಜ್ಯೋತಿಷ್ಕರನ್ನು, ಮಾಟಮಂತ್ರ ಮಾಡುವವರನ್ನು, ಪಂಡಿತರನ್ನು ಎಲ್ಲರನ್ನು ತನ್ನ ಅರಮನೆಗೆ ಕರೆಸ್ಕೊಳ್ತಾನೆ. ಯಾರು? ಚಕ್ರವರ್ತಿ. ಎಲ್ಲರನ್ನು ಕರೆಸಿಕೊಂಡಾಗ ನನಗೆ ಒಂದು ಕನಸು ಬಿದ್ದಿದೆ, ಈ ಕನಸನ್ನು, ಇದರ ಅರ್ಥವನ್ನು ನೀವು ತಿಳಿಸ್ಕೊಡ್ಬೇಕು ಅಂತ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ, ಏನ್ರಿ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ, ನೆಬೂಕದ್ನೆಚ್ಚರನು ತನ್ನ ಆಳಿಕೆಯ 2ನೇ ವರ್ಷದಲ್ಲಿ ಕನಸುಕೊಂಡು ತತ್ತರಗೊಂಡನು, ಅವನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜ್ಯೋತಿಷ್ಯರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ರಾಜನು ಅವರಿಗೆ, ನಾನು ಕನಸು ಕಂಡೆನು, ಅದರ ಅರ್ಥವೇನು ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಆರೈಕೆ ಮಾಡಿದರು. ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ. ನೀವೇ ಆ ಕನಸನ್ನು, ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿ ಬಿಡುವೆನು. ನೀವು ಆ ಕನಸನ್ನು, ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳು ಸಿಕ್ಕುವವು ಅಂತ ಹೇಳ್ತಾರೆ. ಅಂದರೆ ಕನಸು ಕಂಡವರು ಒಬ್ಬ ಅರಸನು, ಚಕ್ರವರ್ತಿ. ಈ ಕನಸು ಕಂಡ ನಂತರ ಆ ಕನಸು ಏನಿದೆಯೋ, ಆತನಲ್ಲಿ ಇರುವಂಥ ಕನಸು ಏನಿದೆಯೋ, ಏನು ಬಿದ್ದಿದೆಯೋ, ಯಾರಿಗೂ ಹೇಳದೆ ಈ ಎಲ್ಲ ಪಂಡಿತರನ್ನು ಕರೆಸಿದ್ದಾನೆ. ಕರೆಸಿದ ನಂತರ, ಇದರ ನನಗೊಂದು ಕನಸು ಬಿದ್ದಿದೆ, ಈ ಕನಸನ್ನು, ಈ ಕನಸಿನ ಅರ್ಥವನ್ನು ನೀವು ಖಂಡಿತವಾಗಿ ತಿಳಿಸ್ಬೇಕು ಅಂತಾನೆ. ಅವರೆಲ್ಲರೂ ಕೂಡ ಭಯಪಡ್ತಾರೆ ಪ್ರಿಯರೇ. ಅಯ್ಯ ಅರಸನೇ, ದಯಮಾಡಿ ನಿಮ್ಗೇನು ಕನಸು ಬಿದ್ದಿದೆ ಒಂದು ಸಾರಿ ಓಪನ್ ಮಾಡಿ. ನಾವು ಇಷ್ಟು ಮಂದಿ ಪಂಡಿತರ ಇದ್ದೀವಲ್ವ, ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಒಂದು ಸುಳ್ಳನ್ನು ಹೇಳ್ತೀವಿ, ನೀವು ನಂಬುವ ಹಾಗೆ ಹೇಳ್ತೀವಿ, ಇಂಡೈರೆಕ್ಟಾಗಿ ಮನಸ್ಸಿನಲ್ಲಿ. ಅದನ್ನು ಅರಸನು ತಿಳ್ಕೊಂಡ ನಂತರ ಹೇಳುವಂಥ ಮಾತು ಒಂದೇ, ನೀವು ನನ್ನ ಮುಂದೆ ಯಾಕೆ ಕಾಲಹರಣ ಮಾಡ್ತಾ ಇದ್ದೀರಾ? ಯಾವುದೊಂದು ಸುಳ್ಳನ್ನು ಹೇಳಿ ನನ್ನನ್ನು ಮಾಯ ಮಾಡಬೇಕಂದ್ಕೊಂಡಿದ್ದೀರಾ? ನಿಮಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಈ ಕನಸನ್ನು, ಇದರ ಅಭಿಪ್ರಾಯವನ್ನು ಹೇಳಲೇಬೇಕು ಅಂದಾಗ ಏನ್ರಿ, ಯಾರ ಕೈಲೂ ಆಗಲ್ಲ. ಇದೆಲ್ಲ ನಮ್ಮ ಕೈಲಿ ಆಗಲ್ಲ. ಇದು ದೇವರೇ ಬಂದು ಹೇಳಬೇಕು, ದೇವರ ಮನುಷ್ಯನ ಹೇಳಬೇಕಾಗತ್ತೆ. ನಮ್ಮ ಕೈಲಿ ಇದೆಲ್ಲ ಎಲ್ಲ ಆಗುತ್ತೆ. ಮತ್ತು ಪಂಡಿತರಂತ ಯಾಕೆ? ಪಂಡಿತರು, ಜ್ಯೋತಿಷ್ಕರು, ಮಾಟಮಂತ್ರ ಮಾಡೋರು ಎಲ್ಲರಿದ್ದಾರೆ ಗುಂಪು ಗುಂಪಾಗಿ. ಅವರಲ್ಲಿ ಯಾರು ಹೇಳಲ್ವಾ ಕನಸಿನಲ್ಲಿ ಕನಸಿನ ಅರ್ಥವನ್ನು? ಇಲ್ಲ ರೀ. ಈ ವಿಷಯ ದಾನಿಯೇಲ ಗೊತ್ತಾದ ನಂತರ ದಾನಿಯೇಲನು ಅಲ್ಲಿ ಅರಮನೆಯಲ್ಲಿ ಒಬ್ಬ ಸೇವಕನಾಗಿರ್ತಾನೆ. ದಾನಿಯೇಲನು, ಶದ್ರಕ್, ಮೇಷಕ್ ಇವರು ಒಬ್ಬ ಸೇವಕರಾಗಿರ್ತಾರೆ ಪ್ರಿಯರೇ. ಸೇವಕರಾಗಿ ನೇಮಿಸಿರ್ತಾರಲ್ಲಿ. ಆದರೆ ಅವರು ಭಕ್ತರಾಗಿರುವಂಥ ಇವರಿಗೆ ಈ ವಿಷಯ ಗೊತ್ತಾದ ನಂತರ ಏನ್ರಿ, ಈ ವಿದ್ವಾಂಸರೆಲ್ಲರಿಗೂ ಮರಣದಂಡನೆ ಆಗಬೇಕು ಎನ್ನುವಂಥದ್ದು ಆಜ್ಞೆ ಹೊರಟಿರುತ್ತೆ. ಅದೇ ಸಮಯದಲ್ಲಿ ದಾನಿಯೇಲನು ಈ ವಿಷಯ ಕೇಳಿದ ನಂತರ ಸೀದಾ ಆ ವಿಷಯವನ್ನು ತಿಳ್ಕೊಂಡು ಸೀದಾ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಪ್ರಾರ್ಥನೆ ಮಾಡೋದಕ್ಕೆ ಒಂದು ಕೋಣೆ ಒಳಗೆ ಹೋಗ್ತಾರೆ ಪ್ರಿಯರೇ. ಹೋದ ನಂತರ, ತಂದೆಯಾದ ದೇವರೇ, ಆ ಅರಸನಿಗೆ ಏನು ಕನಸು ಬಿದ್ದಿದ್ದು ಗೊತ್ತಿಲ್ವಲ್ಲ, ಅದನ್ನು ತಿಳಿಸಿ ದೇವರೇ ಅಂತ ಅಂದಾಗ
ಅಂದಾಗ ದಾನಿಯೇಲನಿಗೆ ತಂದೆಯಾದ ದೇವರು ಸರ್ವೇಶ್ವರನು ಆ ಒಂದು ವಿಷಯವನ್ನು ತಿಳಿಸ್ತಾನೆ. ಅಂದರೆ ಚಕ್ರವರ್ತಿಗೆ ಏನು ಕನಸು ಬಿದ್ದಿದೆಯೋ ಆ ಕನಸನ್ನು, ಅದರ ಅರ್ಥವನ್ನು. ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲರನ್ನು ಕರೆಸುವಂಥದ್ದು, ಎಲ್ಲರನ್ನು ಅಂದರೆ ಅಧಿಕಾರಿಗಳನ್ನು, ಅರಸರನ್ನು, ಅಲ್ಲಿರುವಂಥ ಎಷ್ಟು ಮಂದಿ ಇದ್ದಾರೋ ಅಧಿಕಾರಿಗಳು, ಮಂತ್ರವಾದಿಗಳು ಎಲ್ಲರನ್ನು, ನನ್ನನ್ನು ಚಕ್ರವರ್ತಿ ಬಳಿಗೆ ಕರ್ಕೊಂಡು ಹೋಗ್ರಿ, ಅರಸನ ಬಳಿಗೆ ಕರ್ಕೊಂಡು ಹೋಗ್ರಿ, ನಾನು ಹೇಳ್ತೀನಿ ಅಂದಾಗ ದಾನಿಯೇಲನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಅರಸನೇ ಚಿರಂಜೀವಿಯಾಗಿರು, ಯಾಕೆಂದರೆ ಕನಸಿನ ಅರ್ಥವನ್ನು ಹೇಳುವಂಥ ಶಕ್ತಿ ನನಗಿಲ್ಲ, ಆದರೆ ದೇವರು ಕೊಟ್ಟಿದ್ದಾನೆ, ದೇವರು ಹೇಳಬಲ್ಲನು, ದೇವರು ಹೇಳ್ತಾರೆ ಅಂತ ಹೇಳಿ ಆ ಕನಸಿನಲ್ಲಿ ಏನು ಬಿದ್ದಿದೆಯೋ ಅದನ್ನು ಓಪನ್ ಮಾಡ್ತಾ ಇದ್ದಾನೆ ದಾನಿಯೇಲನು. ಅರಸೇ, ನೀವು ಮಲಗಿರುವಾಗ ದೊಡ್ಡದೊಂದು ಪ್ರತಿಮೆ ಅಲ್ವಾ, ದೊಡ್ಡದೊಂದು ಪ್ರತಿಮೆ ಬಿದ್ದಿದೆ, ದೊಡ್ಡದೊಂದು ಪ್ರತಿಮೆ. ತಲೆಭಾಗ ನೋಡುವಾಗ ಅಪರಂಜಿ, ಭುಜದ ಭಾಗ ನೋಡುವಾಗ ಬೆಳ್ಳಿ ಆಕಾರ, ಆನಂತರ ಹೊಟ್ಟೆಯಿಂದ ತೊಡೆಯವರೆಗೆ ತಾಮ್ರದ ಆಕಾರ, ಮೊಣಕಾಲಿನಿಂದ ಪಾದಗಳವರೆಗೆ ಕಬ್ಬಿಣ ಮಣ್ಣಿನ ಆಕಾರ ಬಿತ್ತಲ್ವಯ್ಯ. ಹೌದು ಹೌದು ಅಂತೇಳಿ ಅವಾಗ ಏನ್ರಿ, ಅವಾಗ ಅರಸನು ಸಮಾಧಾನ ಪಡ್ತಾನೆ, ದಾನಿಯೇಲನೇ ನಿಜ. ಮತ್ತು ಇದರ ಅರ್ಥ ಏನಿಲ್ಲ ಅರಸನೇ, ಅಪರಂಜಿ ಇದೆಯಲ್ವ, ತಲೆಭಾಗ ಅಪರಂಜಿ, ಈ ಅಪರಂಜಿ ಎನ್ನುವಂಥ ತಲೆಭಾಗ ಇದೆಯಲ್ವ, ಟೋಟಲ್ ಈ ವಿಗ್ರಹ, ಈ ಒಂದು ಪ್ರತಿಮೆ, ಈ ಪ್ರತಿಮೆ ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಈ ಪ್ರತಿಮೆ ಟೋಟಲ್ 4 ಸಾಮ್ರಾಜ್ಯಗಳಿಗೆ ಹೋಲಿಕೆಯಾಗಿದೆ. 4 ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ. ಅಪರಂಜಿ ಇದೆಯಲ್ವಾ, ಬಂಗಾರದ ಭಾಗ, ಬಂಗಾರದ ಆಕಾರ ಇದೆಯಲ್ಲ, ಭುಜ ಅಂದರೆ ತಲೆಭಾಗ, ಈ ತಲೆಭಾಗ ಅಪರಂಜಿ ನೀವೇ, ಅಂದರೆ ಟೋಟಲ್ ಪ್ರಪಂಚವನ್ನು ಆಳುವಂಥ ಚಕ್ರವರ್ತಿಯಾಗಿ ಕೆಲವು ವರ್ಷಗಳು ನೀವು ಆಳ್ತೀರಾ. ಅಂದರೆ ಇವಾಗ ಪ್ರಪಂಚ ದೇಶವನ್ನು ಆಳುವಂಥ ಅಧಿಕಾರವನ್ನು ಆ ದೇವರು ನಿಮಗೆ ಕೊಟ್ಟಿದ್ದಾರೆ. ಆ ಅರಸನು ನೀನೇ ಅರಸನೇ. ಎರಡನೇದಾಗಿ ನಿಮ್ಮ ಕಾಲ ಮುಗಿದ ನಂತರ ಬೆಳ್ಳಿ ಆಕಾರದ ಇದೆಯಲ್ಲ, ಬೆಳ್ಳಿ ಲೋಹ, ಈ ಬೆಳ್ಳಿ ಲೋಹ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ ಇನ್ನೊಂದು ರಾಜ್ಯಕ್ಕೆ. ಅಂದರೆ ನಿಮ್ಮ ರಾಜ್ಯ ಮುಗಿದ ನಂತರ ಇನ್ನೊಂದು ರಾಜ್ಯ ಬರುತ್ತೆ, ಅದು ಮೇದ್ಯರ ಪಾರಸಿಕ ಸಾಮ್ರಾಜ್ಯ. ಮೇದ್ಯರ ಪಾರಸಿಕ ಸಾಮ್ರಾಜ್ಯ ಬರುತ್ತೆ ಅರಸನೇ. ಆನಂತರ ಈ ತಾಮ್ರದ ಆಕಾರ ಇದೆಯಲ್ವ, ಹೊಟ್ಟೆ ಭಾಗದಿಂದ ಸೊಂಟ ಭಾಗಕ್ಕೆ ತಾಮ್ರದ ಆಕಾರ ಇದೆ. ಈ ಹೊಟ್ಟೆ ಭಾಗದಿಂದ ಸೊಂಟ ಭಾಗದವರೆಗೆ ತಾಮ್ರದ ಆಕಾರ ಯಾವುದಕ್ಕೆ ಹೋಲಿಸಿದ್ದಾನಂತ ನೋಡುವಾಗ ಗ್ರೀಕು ಸಾಮ್ರಾಜ್ಯಕ್ಕೆ ಹೋಲಿಸಿದ್ದಾನೆ ಅರಸನೇ, ಗ್ರೀಕು ಸಾಮ್ರಾಜ್ಯಕ್ಕೆ ಹೋಲಿಸಿದ್ದಾನೆ. ಆನಂತರ ಪಾದಗಳು ಅಂದರೆ ಮೊಣಕಾಲಿನಿಂದ ಪಾದಗಳವರೆಗೆ ಇದು ಕಬ್ಬಿಣ, ಗಟ್ಟಿಯಾಗಿರುವಂಥದ್ದು ಕಬ್ಬಿಣ, ಕೆಳಗಡೆ ಮಣ್ಣಿನ ಆಕಾರ. ಇದು ಕಾಣ್ತಾ ಇದೆಯಲ್ವ, ಹೌದು. ಇದು ಯಾವುದಕ್ಕೆ ಗೊತ್ತಾ, ರೋಮ ಸಾಮ್ರಾಜ್ಯವನ್ನು ಆಳುವಂಥ ಅಧಿಕಾರಿಗಳಿಗೆ ಹೋಲಿಸಿದ್ದಾನೆ. ಮೊದಲನೇ ಅರಸನು, ಪ್ರಪಂಚ ದೇಶವನ್ನು ಮೊದಲನೇ ಸಾಮ್ರಾಜ್ಯವನ್ನು ಆಳಿರುವಂಥ ಅರಸನು ನೀನೇ ಚಕ್ರವರ್ತಿ. ನಿಂದು ಕಾಲ ಮುಗಿದ ನಂತರ ಮೇದ್ಯರ ಪಾರಸಿಕ ಸಾಮ್ರಾಜ್ಯ ಬರುತ್ತೆ, ಅವರ ಕಾಲ ಮುಗಿದ ನಂತರ ಗ್ರೀಕು ಸಾಮ್ರಾಜ್ಯ ಬರುತ್ತೆ, ಗ್ರೀಕು ಸಾಮ್ರಾಜ್ಯ ಮುಗಿದ ನಂತರ ರೋಮ ಸಾಮ್ರಾಜ್ಯ ಬರುತ್ತೆ. ಇವರ ಕಾಲದಲ್ಲಿ ಅಂದರೆ ಈ ಅರಸರ ಕಾಲದಲ್ಲಿ ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ರಾಜ್ಯವನ್ನು ಅಂದರೆ ಈ ವಿಗ್ರಹವನ್ನು ಟೋಟಲ್ ಎಲ್ಲವನ್ನು ಪುಡಿ ಮಾಡಿ ಚೂರು ಮಾಡಿ ದೇವರೊಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ರಾಜ್ಯ ಯಾವುದಂತ ನೋಡುವಾಗ ಟೋಟಲ್ ಪ್ರಪಂಚವನ್ನು ಆಳುವಂಥ ಸಾಮ್ರಾಜ್ಯ. ಇದು ದೇವರ ಸಾಮ್ರಾಜ್ಯ, ಇದು ಕ್ರಿಸ್ತನ ಸಾಮ್ರಾಜ್ಯ. ನೋಡಿ ಪ್ರಿಯರ ದೇವರ ಮಕ್ಕಳಿರ, ಯಾಕೆಂದರೆ 2ನೇ ಅಧ್ಯಾಯ ಇದೆ ಅಲ್ವ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ, ಪೂರ್ತಿ ಅಧ್ಯಾಯವನ್ನು ಓದಬೇಕು. ಇವಾಗ ಹೇಳಿರುವಂಥ ಕೆಲವು ವಿಷಯಗಳಿದೆಯಲ್ವಾ, ಈ ವಿಗ್ರಹ ಆಗಿರ್ಬೋದು, ಆ ಲೋಹ ಆಗಿರ್ಬೋದು, ಅದರಲ್ಲಿರುವಂಥ ಉದ್ದೇಶ ಆಗಿರ್ಬೋದು, ಎಲ್ಲವನ್ನು ದಾನಿಯೇಲನು ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ದಾನಿಯೇಲನು
ಇವಾಗ ನಾವು ಎಷ್ಟನೇ ವಚನ ಓದ್ತಾ ಇದ್ದೀವಿ ಅಂತ ನೋಡುವಾಗ ಏನ್ರಿ, ಎಷ್ಟನೇ ವಚನದಿಂದ ಓದೋಣ? 36ನೇ ವಚನದಿಂದ ಓದೋಣ ಪ್ರಿಯರು. 36ನೇ ವಚನದಿಂದ. ಕನಸು ಇದೆ, ಇದರ ಅರ್ಥವು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು ಅರಸೆ. ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನು ಆಳುವಂತೆ ಮಾಡಿದ್ದಾನೆ ಅರಸೆ. ನೀನೇ ಆ ಬಂಗಾರದ ತಲೆ. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಆನಂತರ ಬೇರೊಂದು ಮೂರನೇ ರಾಜ್ಯವು ತಾಮ್ರದಾಗಿದ್ದು ತಲೆದೂರಿ ಭೂಮಂಡಲವನ್ನೆಲ್ಲ ಆಳುವುದು. 4ನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿಯಾಗಿ, ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿದ್ದು ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶ ಕುಂಬಾರನ ಮಣ್ಣು, ಒಂದಂಶ ಕಬ್ಬಿಣದ ಹಾಗಿದ್ದದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರಮವಾಗಿದ್ದದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲು ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜಂಶಗಳು ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಆ ರಾಜರ ಕಾಲದಲ್ಲಿ ಇದನ್ನು ಎಲ್ಲರೂ, ಪ್ರತಿಯೊಬ್ಬ ಕ್ರೈಸ್ತರು ಇದನ್ನು ಖಂಡಿತವಾಗಿ ಕಲಿಯಬೇಕಾದಂಥದ್ದು, ಖಂಡಿತವಾಗಿ ಪ್ರಾಕ್ಟೀಸ್ ಮಾಡುವಂಥ ವಚನ ಪ್ರೇರಣೆ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯುವುದಿಲ್ಲ. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು. ಗಮನಿಸಿರಿ ಪ್ರಿಯರೇ, ಅಂದರೆ 2ನೇ ಸಮುವೇಲನ ಗ್ರಂಥದಲ್ಲಿ ದೇವರ ರಾಜ್ಯವನ್ನು ಕುರಿತು ಬರೆಯಲ್ಪಟ್ಟಿದೆ, ಕೀರ್ತನೆ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಯೆಶಾಯನ ಗ್ರಂಥದಲ್ಲಿ, ಯೆರೆಮೀಯನ ಗ್ರಂಥದಲ್ಲಿ, ಯೆಹೆಜ್ಕೇಲನ ಗ್ರಂಥದಲ್ಲಿ, ದಾನಿಯೇಲ ಗ್ರಂಥದಲ್ಲಿ, ಆನಂತರ ಪ್ರಿಯರಾದ ದೇವರ ಮಕ್ಕಳಿರ ಹೋಶಾಯನಾಗಿರ್ಬೋದು, ಯೆಶಾಯನಾಗಿರ್ಬೋದು, ಇಲ್ಲಾಂದರೆ ಯೆಹೆಜ್ಕೇಲನಾಗಿರ್ಬೋದು, ಇಲ್ಲ ಜಕರ್ಯನಾಗಿರ್ಬೋದು, ಇಲ್ಲ ಮೀಕನಾಗಿರ್ಬೋದು, ಆಮೋಸನಾಗಿರ್ಬೋದು, ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಎಲ್ಲರ ಮೂಲಕ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲವು ಕ್ರಿಸ್ತನ ರಾಜ್ಯವನ್ನು ಕುರಿತು ಬರೆಯಲ್ಪಟ್ಟಿದೆ. ದಾನಿಯೇಲ ಗ್ರಂಥದಲ್ಲಿ ನೋಡುವಾಗ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಏನಂತ ನೋಡುವಾಗ, ಆ ರಾಜರ ಕಾಲದಲ್ಲಿ, ಅಂದರೆ ಕ್ಲೂ ಕೂಡ ಕೊಟ್ಟಿದ್ದಾನೆ, ಆ ರಾಜರ ಕಾಲದಲ್ಲಿ ಪರಲೋಕದಲ್ಲಿದ್ದಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ ಅಂತ ಹೇಳಿದ್ದಾನೆ. ಪ್ರೇರ್ ಕ್ಲೂ ಕೊಟ್ಟಿದ್ದಾನ, ಒಂದು ರುಜುವನ್ನು ತೋರಿಸಿದ್ದಾನ. ಅವರ ಕಾಲದಲ್ಲಿ, ಅಂದರೆ ಆ ಅರಸರ ಕಾಲದಲ್ಲಿ ಪರಲೋಕದಲ್ಲಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ ಎನ್ನುವಂಥದ್ದನ್ನು ಒಂದು ಕ್ಲೂ ಕೊಟ್ಟಿಲ್ವಾ? ಕೊಟ್ಟಿದ್ದಾನೆ. ಅದು ಕೂಡ ಯಾವ ರೀತಿ ಹೇಳಿದ್ದಾನಂತ ನೋಡುವಾಗ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಪ್ರತಿಯೊಬ್ಬರು ಕೂಡ ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅಂದರೆ ನಾಶವಾಗದು, ಅದು ಎಂದಿಗೂ ನಾಶವಾಗದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವಂಥದ್ದು ಇದು ದೇವರ ರಾಜ್ಯ. ದೇವರ ರಾಜ್ಯ ಶಾಶ್ವತವಾಗಿ ನಿಲ್ಲುವಂಥದ್ದು. ಶಾಶ್ವತವಾಗಿ ದೇವರ ರಾಜ್ಯ ನಿಂತಿದೆಯಾ, ನಿಂತಿಲ್ವಾ? ಆ ದೇವರ ರಾಜ್ಯ ಬಂದಿದೆಯಾ, ಸ್ಥಾಪನೆಗೊಂಡಿಲ್ವಾ?
ಏನಾಗಿದೆ ಆ ರಾಜ್ಯವನ್ನು ಕುರಿತು? ಆ ದೇವರ ರಾಜ್ಯವನ್ನು ಕುರಿತು ಏನಾಗಿದೆ? ದೇವರ ಈಗಲೂ ಕೂಡ ಕೆಲವರು ಏನಂತಾರಂತ ನೋಡುವಾಗ, ಏನ್ರಿ ಇವೆಲ್ಲ ವಚನಗಳನ್ನು ತಿಳ್ಕೊಂಡ ನಂತರ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಹೀಗಿರುತ್ತೆ ಏನ್ರಿ, ಇವೆಲ್ಲ ವಚನಗಳನ್ನು ಟ್ಯಾಲಿ ಮಾಡಿ ಕೆಲವರು ಏನಂತಾರಂದರೆ ಮಧ್ಯ ಆಕಾಶದಲ್ಲಿ ದೇವರ ರಾಜ್ಯ ಸ್ಥಾಪನೆಗೊಳ್ಳುತ್ತೆ ಅಂತಾರೆ ಕೆಲವರು. ಇನ್ನು ಕೆಲವರು ಏನಂತಾರೆ ಅಂತ ನೋಡುವಾಗ ಪರಲೋಕದಲ್ಲಿ ದೇವರ ರಾಜ್ಯ ಸ್ಥಾಪನೆಗೊಳ್ಳುತ್ತೆ, ಇಲ್ಲಾಂದರೆ ಹೊಸ ಭೂಮಿ ಆಕಾಶ ಉಂಟಾಗುತ್ತೆ ಅದರಲ್ಲಿ ಸ್ಥಾಪನೆಗೊಳ್ಳುತ್ತಂತೆ ಮತ್ತೆ ಕೆಲವರು. ಅಂದರೆ ಆ ರೀತಿ ಬರೆಯಲ್ಪಟ್ಟಿದೆಯಾ? ಮಧ್ಯ ಆಕಾಶದಲ್ಲಿ ದೇವರ ರಾಜ್ಯವು ಸ್ಥಾಪನೆಗೊಳ್ಳುತ್ತಂತಿದೆಯಾ? ಇಲ್ಲಾಂದರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದ ನಂತರ ಆಮೇಲೆ ರಾಜ್ಯ ಸ್ಥಾಪನೆ ಆಗುತ್ತಂತ ಇದೆಯಾ? ಯಾವಾಗಿದೆ ಏನ್ರಿ? ಈ ಅರಸರ ಕಾಲದಲ್ಲಿ, ಈ ಚಕ್ರವರ್ತಿಗಳ ಕಾಲದಲ್ಲಿ, ಅವರ ಕಾಲದಲ್ಲಿ, ಅಂದರೆ ಮೊಟ್ಟ ಮೊದಲು ಬ್ಯಾಬಿಲೋನ್ ಸಾಮ್ರಾಜ್ಯ ಮುಗುತ್ತೆ ರೀ. ಬ್ಯಾಬಿಲೋನ್ ಸಾಮ್ರಾಜ್ಯ ಮುಗಿದ ನಂತರ ಮೇದ್ಯರ ಪಾರಸಿಕ ಸಾಮ್ರಾಜ್ಯ ಪ್ರಾರಂಭವಾಗುತ್ತೆ, ಅದು ಮುಗಿದ ನಂತರ ಗ್ರೀಕರ ಸಾಮ್ರಾಜ್ಯ ಪ್ರಾರಂಭವಾಗುತ್ತೆ, ಅದು ಮುಗಿದ ನಂತರ ರೋಮಾ ಸಾಮ್ರಾಜ್ಯವು ಪ್ರಾರಂಭವಾಗುತ್ತೆ. ಇವರ ಕಾಲದಲ್ಲಿ ಅಂದರೆ ಪ್ರಪಂಚ ದೇಶವನ್ನು ಆಳುವಂಥ ಸಾಮ್ರಾಜ್ಯದ ಕಾಲದಲ್ಲಿ ಪರಲೋಕದಲ್ಲಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರಂತೆ. ಆ ರಾಜ್ಯವು ಶಾಶ್ವತವಾಗಿ ನಿಲ್ಲುತ್ತೆ. ಆ ರಾಜ್ಯಕ್ಕೆ ಕೊನೆ ಇಲ್ಲ, ಆ ರಾಜ್ಯಕ್ಕೆ ಅಂತ್ಯವಿಲ್ಲ, ಆ ರಾಜ್ಯಕ್ಕೆ ಅಂತ್ಯವಿಲ್ಲ. ಮತ್ತು ಆ ರಾಜ್ಯವು ಬಂದಿದೆಯಾ ಬಂದಿಲ್ವಾ ಅಂತ ನೋಡುವಾಗ ಲೂಕನ ಬರೆದ ಸುವಾರ್ತೆಯನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನವನ್ನು, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನವನ್ನು, ಗಬ್ರಿಯೇಲ್ ದೇವದೂತನು ಬಂದು ಮರಿಯಮ್ಮಳಿಗೆ ದರ್ಶನ ಕೊಡುವಂಥದ್ದು ನೋಡಿ ಗಮನಿಸಬೇಕು. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂದರೆ ಅಬ್ರಹಾಮನಿಗೆ ಹೇಳಿದ್ದಾನೆ, ಯಾಕೋಬನಿಗೆ ಹೇಳಿದ್ದಾನೆ, ದಾವೀದನಿಗೆ ಹೇಳಿದ್ದಾನೆ, ಯೆಶಾಯನ ಮೂಲಕ ಹೇಳಿದ್ದಾನೆ. ಇವೆಲ್ಲವನ್ನು ನೋಡುವಾಗ ಒಂದು ಕಡೆಯೇನೋ ದಾವೀದನ ಸಿಂಹಾಸನ ಅಂತ ಹೇಳ್ತಾನೆ, ಇನ್ನೊಂದು ಕಡೆಯೇನೋ ದೇವರ ಸಿಂಹಾಸನ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ನೋಡುವಾಗ ಯೇಸು ಕ್ರಿಸ್ತನ ಸಿಂಹಾಸನ ಅಂತ ಹೇಳ್ತಾನೆ. ಇವೆಲ್ಲ ಹೇಳಿದಾಗ ಕನ್ಫ್ಯೂಸ್ ಆಗುತ್ತೆ ರೀ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ದಾವೀದನ ಸಿಂಹಾಸನವು ಇಲ್ಲ ದಾವೀದನ ರಾಜ್ಯವು ಅಂದಾಗ ಬೇರೆ ಯಾವುದೂ ಅಲ್ಲ ರೀ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಗೊಳ್ಳುವಂಥ ದೇವರ ರಾಜ್ಯ, ಅದು ಕ್ರಿಸ್ತನ ರಾಜ್ಯ. ದೇವರ ರಾಜ್ಯ ಅದು ಕ್ರಿಸ್ತನ ರಾಜ್ಯ. ಈ ರಾಜ್ಯದಲ್ಲಿ ಇರುವಂಥ ಮಹತ್ವ ಎಂಥದ್ದು, ಈ ರಾಜ್ಯದಲ್ಲಿ ಇರುವಂಥ ಸ್ವಾತಂತ್ರ್ಯವು ಎಂಥದ್ದು, ಈ ರಾಜ್ಯದಲ್ಲಿ ಇರುವಂಥ ಶ್ರೇಷ್ಠ ಎಂಥದ್ದು ಎನ್ನುವಂಥದ್ದು ಏನ್ರಿ, ಇವೆಲ್ಲ ಕೂಡ ನಾವು ತಿಳ್ಕೊಳ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಆ ಕ್ರಿಸ್ತನ ರಾಜ್ಯವು ಬಂದಿದೆಯೋ ಬಂದಿಲ್ವೋ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಏನಪ್ಪ ಅಂತ ನೋಡುವಾಗ, ಗಬ್ರಿಯೇಲ್ ದೇವದೂತನು ಬಂದು ಹೇಳಿರುವಂಥ ಮಾತೇನಂತ ನೋಡುವಾಗ ಏನು ಹೇಳಿದ್ದಾನೆ? ಅಮ್ಮ ಮರಿಯಳೇ, ಭಯಪಡಬೇಡ, ನಿನ್ನ ಮೂಲಕ ಲೋಕ ರಕ್ಷಕನು ಹುಟ್ಟುತ್ತಾ ಇದ್ದಾನೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ದಾವೀದನ ಸಿಂಹಾಸನವನ್ನು ಹತ್ತುವನು. ಯಾಕೆಂದರೆ ದಾವೀದನ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆಯಲ್ವಾ, ಯೆಶಾಯನ ಗ್ರಂಥದಲ್ಲಿ, ಅದು ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ. ದಾವೀದನ ಸಿಂಹಾಸನದ ಮೇಲೆ ಕೂತ್ಕೊಂಡ ನಂತರ ಯಾಕೋಬ್ಯರನ್ನು ಆಳ್ತಾನಂತೆ. ಯಾಕೋಬ್ಯರಂದರೆ ಇಸ್ರಾಯೇಲ್ಯರನ್ನು ಆಳ್ತಾನಂತೆ. ಇಸ್ರಾಯೇಲ್ಯರನ್ನು ಆಳುವಂಥ ಸಮಯದಲ್ಲಿ ಏನಂತ ಹೇಳಲ್ಪಟ್ಟಿದೆ ಅಂತ ನೋಡುವಾಗ, ಆತನ ರಾಜ್ಯವು ಸದಾಕಾಲ ಇರುತ್ತೆ. ಆತನ ರಾಜ್ಯಕ್ಕೆ ಏನಿಲ್ಲಂತೆ, ಅಂತ್ಯವೂ ಇಲ್ಲ.
ಆತನ ರಾಜ್ಯಕ್ಕೆ ಅಂತ್ಯವೂ ಇಲ್ಲ. ಅಂತ್ಯವೂ ಇಲ್ಲದಂಥ ರಾಜ್ಯ ಯಾವಾಗ ಸ್ಥಾಪನೆಗೊಳ್ಳುತ್ತೆ? ಮರಿಯಮ್ಮಳೆ ನಿನ್ನ ಮೂಲಕ ಹುಟ್ಟುವಂಥ ಮಗನ ಮೂಲಕ ಆ ರಾಜ್ಯವು ಸ್ಥಾಪನೆಗೊಳ್ಳುತ್ತೆ. ಯಾವಾಗ ಅದು? ಅವಾಗೇ ಹೇಳಿದ್ದಾನಲ್ವ ಪ್ರಿಯರೇ, ನಿನ್ನ ಮಗನ ಮೂಲಕ ನಿನ್ನ ಗರ್ಭದಲ್ಲಿ ಹುಟ್ಟುವಂಥ ಮಗನ ಮೂಲಕ ತಂದೆಯಾದ ದೇವರೊಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಆ ರಾಜ್ಯವು ಶಾಶ್ವತವಾಗಿ ನಿಲ್ಲುತ್ತೆ, ಆ ರಾಜ್ಯಕ್ಕೆ ಅಂತ್ಯವಿಲ್ಲ ಅಂತ. ಏನ್ರಿ, ಆ ರಾಜ್ಯಕ್ಕೆ ಏನಿಲ್ಲ ಅಂತ? ಅಂತ್ಯವೂ ಇಲ್ಲೋ ಅಂತ ಹೇಳಿದ್ದಾನೆ. ಮತ್ತು ಆ ರಾಜ್ಯವು ಬಂದಿದೆಯಾ, ಬಂದಿಲ್ವಾ, ಬರುತ್ತಾ, ಬಂದರೆ ಎಲ್ಲಿ ಬರುತ್ತೆ, ಬಂದ ನಂತರ ಒಂದು ವೇಳೆ ಅದರಲ್ಲಿರುವಂಥ ಕ್ರಿಯೆಗಳೇನು, ಕೆಲಸಗಳೇನು, ಹೇಗೆ ಇರುತ್ತೆ ಎನ್ನುವಂಥ ವಿಷಯವನ್ನು ನಾಳಿಂದ ಪ್ರಾರಂಭ ಮಾಡೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳು ಆಲೋಚನೆ ಮಾಡುವಾಗ ನೀವು ಸರ್ವವನ್ನು ಉಂಟು ಮಾಡಿದವರು, ಸರ್ವೇಶ್ವರನು ನೀವು, ಸರ್ವ ಮಾನವರಿಗೆ ನೀವು ಒಡೆಯನಾಗಿದ್ದೀರಿ ತಂದೆ. ನೀವು ಆಳ್ತಾ ಇದ್ದೀರಾ, ಆಕಾಶವನ್ನು ನೀವೇ ನೋಡ್ಕೊಳ್ತಾ ಇದ್ದೀರಾ. ಆಕಾಶದಲ್ಲಿ ನಕ್ಷತ್ರಗಳಾಗಿರ್ಬೋದು, ಸೂರ್ಯ ಚಂದ್ರನೂ ಆಗಿರ್ಬೋದು, ದೇವದೂತರಾಗಿರ್ಬೋದು, 84 ಲಕ್ಷ ಜೀವರಾಶಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಹತೋಟಿಯಲ್ಲಿದೆ ತಂದೆ. ಅದೇ ಪ್ರಕಾರ ಭೂಲೋಕದಲ್ಲಿ ಎಷ್ಟು ರಾಜ್ಯಗಳು ಇದೆಯೋ ಎಲ್ಲವನ್ನೂ ಕೂಡ ನಿಮ್ಮ ಮೂಲಕ ಸ್ಥಾಪನೆಗೊಳ್ತಾ ಇದೆ. ಮಾನವರು ಒಳ್ಳೆಯ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಎಂಬ ಉದ್ದೇಶದಿಂದ ನೀವು ಅವಕಾಶವನ್ನು ಕೊಟ್ಟಾಗ ತಂದೆ ಅವರು ಹಾಳು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಪ್ರಾಮುಖ್ಯವಾದಂಥ, ಉನ್ನತವಾದಂಥ, ಶ್ರೇಷ್ಠವಾದಂಥ ರಾಜ್ಯವನ್ನು ನೀವು ಸ್ಥಾಪಿಸಬೇಕು ಎನ್ನುವಂಥ ಆಲೋಚನೆ ಜಗತ್ತು ಉಂಟಾಗಲಾರದು ಮೊದಲೇ ನಿಮ್ಮಲ್ಲಿ ಇದೆ ತಂದೆ. ಅದು ನಿಮ್ಮ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರಿಸ್ತರ ಮೂಲಕ ಸ್ಥಾಪಿಸ್ತಾ ಇದ್ದೀರಾ. ಅದು ಹೇಗೆ ಸ್ಥಾಪನೆ ಆಗುತ್ತೆ, ಸ್ಥಾಪನೆ ಆಗಿದೆಯಾ ಇಲ್ವಾ ಎನ್ನುವಂಥ ವಿಷಯವನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ. ಎಷ್ಟು ಮಂದಿ ವಾಕ್ಯಗಳನ್ನು ನೋಡ್ತಾ ಇದ್ದಾರೋ, ಧ್ಯಾನಿಸ್ತಾ ಇದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಿದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.